Hi, welcome to e-learning class by Nagaraj Karigar, CTO Government ITI Rippanpete. In the previous class, we have discussed about characteristics and application of DC series motor, shunt motor and compound motor. In this today's class, we have discussed about one of the best chapter. ಸೊ ನೀವೀಗ ಡೈಲಿ ಲೈಫಲ್ಲಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಫ್ಯಾನ್ ಇರ್ಬೋದು, ನಿಮ್ಮ ಮಿಕ್ಸರ್ ಗ್ರೈಂಡರ್ ಇರ್ಬೋದು, ಅವನ್ನು ರನ್ ಮಾಡಬೇಕಾದ್ರೆ ಅದರ ಸ್ಪೀಡನ್ನು ವೇರಿಯೇಷನ್ ಮಾಡ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಸೊ ಹಾಗಾದರೆ ಆ ಫ್ಯಾನ್ಗಳು, ಎಲ್ಲ ಥರದ ಫ್ಯಾನ್ಗಳು, ಸೀಲಿಂಗ್ ಫ್ಯಾನ್ ಇರ್ಬೋದು, ಟೇಬಲ್ ಫ್ಯಾನ್ ಇರ್ಬೋದು, ಹಾಗೆ ನಿಮ್ಮ ಮಿಕ್ಸರ್ ಗ್ರೈಂಡರ್ಗಳು. ಸೊ ಇದರ ಸ್ಪೀಡನ್ನು ವೇರಿಯೇಷನ್ ಮಾಡಿದಾಗ ನಿಮಗೆ ಅನಿಸುತ್ತೆ ಇದರ ಸ್ಪೀಡ್ ಹೇಗೆ ವೇರಿಯೇಷನ್ ಆಗುತ್ತೆ ಅಂತಕ್ಕಂಥ ಕ್ವಶನ್ ನಿಮ್ಮಲ್ಲಿ ಬರೋ ಅಂಥ ಸಾಧ್ಯತೆ ಇರುತ್ತೆ. ಸೊ ಅಂಥ ಒಂದು ಕ್ವಶನ್ಗೆ ಆನ್ಸರು ಇವತ್ತಿನ ಕ್ಲಾಸ್. ಸೊ ಹಾಗಾದರೆ ನಿಮ್ಮ ಮನೇಲಿರ್ತಕ್ಕಂಥ ಒಂದು ಮಿಕ್ಸರ್ ಗ್ರೈಂಡರ್ ಇರ್ಬೋದು, ಫ್ಯಾನ್ಗಳಿರ್ಬೋದು, ಅದರ ಸ್ಪೀಡ್ ಹೇಗೆ ವೇರಿಯೇಷನ್ ಆಗುತ್ತೆ ಅನ್ನೋದನ್ನು ನಿಮಗೆ ತಿಳ್ಕೊಬೇಕನ್ನೋ ಆಸಕ್ತಿ ಇದ್ದರೆ ಇವತ್ತಿನ ಈ ಕ್ಲಾಸಲ್ಲಿ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಸೊ ಟುಡೇಸ್ ಕ್ಲಾಸ್ ಈಸ್ ಸ್ಪೀಡ್ ಕಂಟ್ರೋಲ್ ಮೆಥಡ್ ಆಫ್ ಎ ಡಿ ಸಿ ಮೋಟಾರ್ ಆ್ಯಂಡ್ ದರ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಹೇಗೆ ಈ ಸ್ಪೀಡ್ ಕಂಟ್ರೋಲ್ ಮಾಡೋದು ಈ ಮೋಟರ್ಗಳನ್ನು ಅಂತಕ್ಕಂಥದ್ದು ಇದರಲ್ಲಿ ಬರ್ತಕ್ಕಂಥದ್ದು ಚಾಪ್ಟರ್ನಲ್ಲಿ. ಸೊ ಮೊದಲನೇದಾಗಿ ಪ್ರಿನ್ಸಿಪಲ್ ಆಫ್ ಸ್ಪೀಡ್ ಕಂಟ್ರೋಲ್ ಇನ್ ಡಿ ಸಿ ಮೋಟಾರ್ಸ್ ಇನ್ ಸರ್ಟೇನ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ದ ವೇರಿಯೇಷನ್ ಆಫ್ ಸ್ಪೀಡ್ ಈಸ್ ನೆಸೆಸಿಟಿ. ಸೊ ಸಾಮಾನ್ಯವಾಗಿ ನಮ್ಮ ಇಂಡಸ್ಟ್ರಿಗಳಲ್ಲೂ ಕೂಡ ಅದರ ಅಪ್ಲಿಕೇಶನ್ಗಳು ಹೇಗೆ ಇದಾವೆ ಅಂದರೆ ಸ್ಪೀಡು ವೇರಿಯೇಷನ್ ಬೇಕಾಗುತ್ತೆ. ಒಂದೇ ಸ್ಪೀಡಲ್ಲೇ ಕಂಟಿನ್ಯೂ ತಿರುಗ್ತಾ ಇದ್ದರೆ ಉಪಯೋಗಕ್ಕೆ ಬರೋದಿಲ್ಲ. ಎಲ್ಲ ಥರದ ಅಪ್ಲಿಕೇಶನ್ಗಳಿಗೂ ಸೂಟ್ ಆಗೋಲ್ಲ. ಕೆಲವೊಂದು ಅಪ್ಲಿಕೇಶನ್ಸೇ ಫಾರ್ ಎಕ್ಸಾಂಪಲ್ ಕ್ರೈನ್ ಇರುತ್ತೆ, ಅಲ್ಲಿ ಸೊ ಅಲ್ಲಿ ಬೇರೆ ರೀತಿಯಲ್ಲೇ ಸ್ಪೀಡ್ ಬೇಕಾಗುತ್ತೆ. ಸ್ಟಾಪ್ ಆಗಬೇಕು, ಸ್ಲೋ ಹೋಗಬೇಕು, ಸ್ಪೀಡ್ ಹೋಗಬೇಕು, ಎಲ್ಲ ಥರದ್ದು ಇರ್ತದೆ. ಸೊ ಹಾಗೆ ಬೇರೆ ಬೇರೆ ವೇರಿಯಬಲ್ ಸ್ಪೀಡ್ಸ್ಗಳಲ್ಲಿ ಅಲ್ಲಿ ಅಪ್ಲಿಕೇಶನ್ಸ್ಗಳು ರನ್ ಆಗೋದಿರ್ತದೆ. ಆ ಇಂಡಸ್ಟ್ರಿಗಳಲ್ಲಿ ಆ ಥರದ ಅಪ್ಲಿಕೇಶನ್ಸ್ಗಳು ಜಾಸ್ತಿ ಇರ್ತದೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಹೇಗೆ ಇದರ ಸ್ಪೀಡನ್ನು ವೇರಿಯೇಷನ್ ಮಾಡ್ತಕ್ಕಂಥದ್ದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಇನ್ ಡಿ ಸಿ ಮೋಟರ್ಸ್ ದ ಸ್ಪೀಡ್ ಕ್ಯಾನ್ ಬಿ ಚೇಂಜ್ ಟು ಎನಿ ಸ್ಪೆಸಿಫೈಡ್ ವ್ಯಾಲ್ಯೂ ಈಸಿಲಿ. ಬಟ್ ಒನ್ ಥಿಂಕ್ ಏನಪ್ಪ ಅಂತ ಹೇಳಿದ್ರೆ ಡಿ ಸಿ ಮೋಟರ್ನ ಸ್ಪೀಡನ್ನು ವೇರಿಯೇಷನ್ ಮಾಡ್ತಕ್ಕಂಥದ್ದು ತುಂಬ ಸುಲಭ ಕಂಪೇರ್ ಟು ಡಿ ಸಿ ಮೋಟರ್ಸ್. ಅಂದರೆ ನಮ್ಮ ಕಂಪೇರ್ ಟು ಎ ಸಿ ಮೋಟರ್ಸ್ಗೆ ಕಂಪೇರ್ ಮಾಡೋದಾದರೆ ನಮ್ಮ ಡಿ ಸಿ ಮೋಟರ್ನ ಸ್ಪೀಡ್ ವೇರಿಯೇಷನ್ ಮಾಡ್ತಕ್ಕಂಥದ್ದು ಏನಿದೆಯಲ್ಲ ಈಸಿ ಮೆಥಡ್, ವೆರಿ ಸಿಂಪಲ್ ಮೆಥಡ್ ಅಂತಲೇ ಹೇಳ್ತೀವಿ. ದಿಸ್ ಈಸ್ ದ ಮೇನ್ ರೀಸನ್ ಫಾರ್ ಸರ್ಟೆನ್ ಇಂಡಸ್ಟ್ರೀಸ್ ಟು ಪ್ರಿಫರ್ ಡಿ ಸಿ ಮೋಟರ್ಸ್ ಫಾರ್ ಡ್ರೈವ್ಸ್ ರಾದರ್ ದನ್ ಎ ಸಿ ಮೋಟರ್ಸ್. ಈ ಒಂದು ಕಾರಣದಿಂದನೇ ಅಂದರೆ ಏನು ಸಿಂಪಲ್ ಮೆಥಡಲ್ಲಿ ಸ್ಪೀಡನ್ನು ವೇರಿಯೇಷನ್ ಮಾಡ್ತಕ್ಕಂಥದ್ದು ಈ ಡಿ ಸಿ ಮೋಟರ್ನಲ್ಲಿ ಸಾಧ್ಯ ಇದೆ. ಈ ಕಾರಣದಿಂದಾಗಿ ಎ ಸಿ ಮೋಟರ್ಗಿಂತ ಡಿ ಸಿ ಮೋಟರ್ನೇ ಇಂಡಸ್ಟ್ರಿನವರು ಜಾಸ್ತಿ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ದ ಸ್ಪೀಡ್ ಆಫ್ ಎ ಡಿ ಸಿ ಮೋಟರ್ ಕ್ಯಾನ್ ಬಿ ವೆರಿಡ್ ಬೇಸ್ಡ್ ಆನ್ ದಿ ಫಾಲೋವಿಂಗ್ ಸಿಂಪಲ್ ರಿಲೇಷನ್ಶಿಪ್. ಏನಪ್ಪ ಹಾಗಾದರೆ ಅದು ಈ ವೆರಿ ಸಿಂಪಲ್ ರಿಲೇಷನ್ಶಿಪ್ಸಲ್ಲಿ ನಾನು ಈ ಒಂದು ಡಿ ಸಿ ಮೋಟರ್ನ ಸ್ಪೀಡನ್ನು ವೇರಿಯೇಷನ್ ಮಾಡ್ಬೋದು ಅಂತ ಹೇಳ್ತೀವಿ. ಇಟ್ ಈಸ್ ನೌನ್ ದಟ್ ದ ಅಪ್ಲೀಡ್ ವೋಲ್ಟೇಜ್ ಇಸ್ ಈಕ್ವಲ್ ಟು ಬ್ಯಾಕ್ ಇ ಎಮ್ ಎಫ್ ಪ್ಲಸ್ ಆರ್ಮೇಚರ್ ರೆಸಿಸ್ಟೆನ್ಸ್ ವೋಲ್ಟೇಜ್ ಡ್ರಾಪ್. ನಮ್ಗೆ ಗೊತ್ತಿದೆ ಅಪ್ಲೀಡ್ ವೋಲ್ಟೇಜ್ ವಿ ಅಂತ ಏನು ಹೇಳ್ತೀವಿ, ದಟ್ ಈಸ್ ಈಕ್ವಲ್ ಟು ಬ್ಯಾಕ್ ಇ ಎಮ್ ಎಫ್. ಆ ಒಂದು ಪರ್ಟಿಕ್ಯುಲರ್ ಮೋಟರ್ನಲ್ಲಿ ಜನ್ರೇಟ್ ಆಗ್ತಕ್ಕಂಥ ಬ್ಯಾಕ್ ಇ ಎಮ್ ಎಫ್ ಮತ್ತು ಅದೇ ಪರ್ಟಿಕ್ಯುಲರ್ ಮೋಟರ್ನಲ್ಲಿ ಏನು ಆರ್ಮೇಚರ್ ಇದೆ ಅದರಲ್ಲಿ ವೋಲ್ಟೇಜ್ ಏನು ಡ್ರಾಪ್ ಆಗುತ್ತೆ ಆ ವೋಲ್ಟೇಜ್, ಇವೆರಡು ಸೇರಿದರೆ ನನ್ನ ಅಪ್ಲೀಡ್ ವೋಲ್ಟೇಜ್ಗೆ ಸಮ ಅಂತ ಏನು ಹೇಳ್ತೀವಿ. ದಟ್ ಈಸ್ ವಿ ಈಸ್ ಈಕ್ವಲ್ ಟು ಇ ಬಿ ಪ್ಲಸ್ ಐ ಎ ಆರ್ ಎ ಅಂತ ಹೇಳ್ತೀವಿ. ಹ್ಯಾನ್ಸ್ ಇ ಬಿ ಈಸ್ ಈಕ್ವಲ್ ಟು ವಿ ಮೈನಸ್ ಐ ಎ ಆರ್ ಎ. ಹಾಗಾದರೆ ಆ ಮೇಲ್ಗಡೆ ಫಾರ್ಮುಲಾನ ನಾವು ನೋಡಿದ್ದೀವಲ್ಲ ಅದನ್ನೇ ತಿರುಚೋದು, ಸಿಂಪ್ಲಿ ತಿರುಚಿದ್ರೆ ಸಾಕು, ಅಲ್ಲಿ ಇ ಬಿ ಈಸ್ ಈಕ್ವಲ್ ಟು ವಿ ಮೈನಸ್ ಐ ಎ ಆರ್ ಎ ಆಗುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ. ಆ್ಯಂಡ್ ಆಲ್ಸೋ ದ ಬ್ಯಾಕ್ ಇ ಎಮ್ ಎಫ್ ಇ ಬಿ ಅಂತ ಏನು ಹೇಳ್ತೀವಿ, ಇಟ್ ಈಸ್ ಜನರೇಟೆಡ್ ಇನ್ ದ ಮೋಟಾರ್. So it is the same principle of DC generator. So P flux n divided by 60 into Z by A ಅಂತ ಹೇಳ್ತೀವಿ. ಅಂದರೆ ಅಲ್ಲಿ ನಂಬರ್ ಆಫ್ ಪೋಲ್ಸ್ ಏನಿದೆ, ಅಲ್ಲಿ ಏನು ಫ್ಲಕ್ಸ್ ಪರ್ ಪೋಲ್ ಏನಿದೆ, ಯಾವ ಸ್ಪೀಡ್ ಇದೆ ಆ್ಯಂಡ್ ದ ಟೈಮ್, ಇವೆಲ್ಲವನ್ನು ಕನ್ಸಿಡರ್ ಮಾಡೋದು. ಜೊತೆಯಲ್ಲಿ Z ನಂಬರ್ ಆಫ್ ಕಂಡಕ್ಟರ್ಸ್ ಆ್ಯಂಡ್ ಪ್ಯಾರಲಲ್ ಪಾತ್ಸ್ ಇನ್ ದ ಆರ್ಮೇಚರ್, ಇವೆಲ್ಲವೂ ಕನ್ಸಿಡರ್ ಆಗುತ್ತೆ ಅಂತ ಹೇಳ್ತೀವಿ ಇ ಬಿ ಜನರೇಟ್ ಆಗೋದಕ್ಕೆ. ಸೊ ಇಲ್ಲಿ ಸಾಕಷ್ಟು ವ್ಯಾಲ್ಯೂಗಳು ಏನಿದೆ ಇಲ್ಲಿ ಅಂತ ಹೇಳಿದ್ರೆ ಕಾನ್ಸ್ಟಂಟ್ ಇದೆ, ಎಕ್ಸೆಪ್ಟ್ ಈ ಫ್ಲಕ್ಸ್ ಮತ್ತು ಸ್ಪೀಡ್ ಏನಂತ ಇದೆ, ಈ ಸ್ಪೀಡ್ ಮತ್ತು ಫ್ಲಕ್ಸನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲ ಕಾನ್ಸ್ಟಂಟ್. ಅಂದರೆ ಅಟ್ ದ ಟೈಮ್ ಆಫ್ ಡಿಸೈನಿಂಗ್ ದ ಮೋಟಾರ್, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರಬೇಕಾದ್ರೆ ಅವನ್ನೆಲ್ಲವನ್ನು ಡಿಸೈನ್ ಮಾಡ್ತಾರೆ, ಅದನ್ನೆಲ್ಲವನ್ನು ಫಿಕ್ಸಡ್ ಮಾಡಲಾಗ್ತದೆ. ಸೊ ಈಗ ನನ್ನ ಕೈಯಲ್ಲಿರ್ತಕ್ಕಂಥದ್ದು ಈ ಜಸ್ಟ್ ಸಿಂಪ್ಲಿ ವೆರಿಡ್ ಫ್ಲಕ್ಸನ್ನು ವೇರಿಯೇಷನ್ ಮಾಡ್ಬೋದು, ಅಥವಾ ಇಲ್ಲಿ
ಎನ್ ಸ್ಪೀಡ್ ವೇರಿಯೇಷನ್ ಆಗ್ತದೆ ಅಂತೇಳಿ. ಸ್ಪೀಡ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ನೋಡೋದಾದರೆ ವೇರ್ ಕೆ ಈಸ್ ಎ ಕಾನ್ಸ್ಟಂಟ್, ಸೊ ದೇರ್ ಫಾರ್ ಎನ್ ಈಸ್ ಈಕ್ವಲ್ ಟು ಇ ಬಿ ಬೈ ಫ್ಲಕ್ಸ್ ಅಂತ ಹೇಳ್ತೀವಿ. ಅಂದರೆ ಇ ಬಿ ಬೈ ಕೆ ಫ್ಲಕ್ಸ್, ಕೆ ಇದನ್ನ ಲೆಕ್ಕಕ್ಕೆ ಬರೋದಿಲ್ಲ, ಕಾನ್ಸ್ಟಂಟ್ ಇರೋದ್ರಿಂದ ಅಲ್ಲಿ ಫ್ಲಕ್ಸನ್ನು ಮಾತ್ರ ಕನ್ಸಿಡರ್ ಮಾಡ್ತೇವೆ. ಅಲ್ಲಿಗೆ ಎನ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಬ್ಯಾಕ್ ಇ ಎಮ್ ಎಫ್ ಆ್ಯಂಡ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದಿ ಫ್ಲಕ್ಸ್ ಅಂತ ಹೇಳ್ಬೋದು. ಸೊ ಇ ಬಿ ಅಂದರೆ ನಿಮ್ಗೆ ಗೊತ್ತಿದೆ ವಿ ಮೈನಸ್ ಐ ಆರ್ ಎ ಅಂತ. ಸೊ ಹಾಗೇ ಕೆ ಫ್ಲಕ್ಸ್, ದಿಸ್ ಈಸ್ ದ ಮೇನ್ ಈಕ್ವೇಷನ್ ನಂಬರ್ 1 ಅಂತ ಹೇಳ್ತೀವಿ. ಈ ಈಕ್ವೇಷನನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಈ ಈಕ್ವೇಷನನ್ನು ನೆನ್ಪಿಟ್ಕೊಂಡ್ರೆ ನಿಮಗೆ ಒಂದು ಸ್ಪೀಡ್ ಆಫ್ ದಿ ಡಿ ಸಿ ಮೋಟರ್ನ ಹೇಗೆ ನಾವು ಕಂಡುಹಿಡಿಬೋದು ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. From the above expression, it is clear that the speed of a DC motor is directly proportional to the back EMF EB and the inversely proportional to the flux of the field. Thus, the speed of the DC motor can be varied by changing either the back EMF EB or the flux or both ಅಂತ ಹೇಳ್ತೀವಿ. ಇಲ್ಲಿ ನಾನು ಫ್ಲಕ್ಸನ್ನು ಚೇಂಜ್ ಮಾಡೋದ್ರ ಮುಖಾಂತರ ಈ ಡಿ ಸಿ ಮೋಟರ್ನ ಸ್ಪೀಡನ್ನು ವೇರಿಯೇಷನ್ ಮಾಡ್ಬೋದು, ಅಥವಾ ಇ ಬಿಯನ್ನು ಚೇಂಜ್ ಮಾಡೋದ್ರ ಮುಖಾಂತರ ಸ್ಪೀಡನ್ನು ವೇರಿಯೇಷನ್ ಮಾಡ್ಬೋದು ಅಂತಕ್ಕಂಥದ್ದು ಈ ಒಂದು ಈಕ್ವೇಷನಿಂದ ನಮ್ಗೆ ಗೊತ್ತಾಗ್ತದೆ. ಇನ್ ಫ್ಯಾಕ್ಟ್, ಇಫ್ ದ ಬ್ಯಾಕ್ ಇ ಎಮ್ ಎಫ್ ಇಸ್ ಡಿಕ್ರೀಸ್ಡ್ ಅಕ್ರಾಸ್ ದಿ ಆರ್ಮೇಚರ್, ದ ಸ್ಪೀಡ್ ಡಿಕ್ರೀಸಸ್ ಅಂತ ಹೇಳ್ತೀವಿ. ಸೊ ದ ಬ್ಯಾಕ್ ಇ ಎಮ್ ಎಫ್ ಇಸ್ ಡಿಕ್ರೀಸ್ಡ್ ಅಂದರೆ ಬ್ಯಾಕ್ ಇ ಎಮ್ ಎಫ್ ಕಡಿಮೆ ಆದರೆ ಸ್ಪೀಡು ಕೂಡ ಕಡಿಮೆ ಆಗುತ್ತೆ, ಅದಕ್ಕೆ ಹೇಳ್ತೀವಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂತೇಳಿ. ಆ್ಯಂಡ್ ಇಫ್ ದ ಫ್ಲಕ್ಸ್ ಈಸ್ ಡಿಕ್ರೀಸ್ಡ್ ದ ಸ್ಪೀಡ್ ಈಸ್ ಇನ್ಕ್ರೀಸಸ್. ಆದರೆ ಇಲ್ಲಿ ಫ್ಲಕ್ಸಲ್ಲಿ ಹಾಗಲ್ಲ, ಫ್ಲಕ್ಸ್ ಡಿಕ್ರೀಸ್ ಆದರೆ, ಫ್ಲಕ್ಸ್ ಕಡಿಮೆ ಆದರೆ ಸ್ಪೀಡ್ ಹೆಚ್ಚಾಗುತ್ತೆ, ಅದಕ್ಕೆ ಹೇಳೋದು ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ಫ್ಲಕ್ಸ್ ಅಂತ. ದ ಫಾಲೋವಿಂಗ್ ಆರ್ ದ ಮೋಸ್ಟ್ ಕಾಮನ್ ಮೆಥಡ್ಸ್ ಆಫ್ ಕಂಟ್ರೋಲಿಂಗ್ ದ ಸ್ಪೀಡ್ ಆಫ್ ಡಿ ಸಿ ಮೋಟಾರ್ಸ್ ಬೇಸ್ಡ್ ಆನ್ ದಿ ಅಬೌವ್ ಪ್ರಿನ್ಸಿಪಲ್. ಈ ಒಂದು ಪ್ರಿನ್ಸಿಪಲ್ ಮೇಲೆ ನಾವಿಲ್ಲಿ ಸಾಕಷ್ಟು ಮೆಥಡ್ಗಳನ್ನು ಬಳಸ್ತೀವಿ ಡಿ ಸಿ ಮೋಟರ್ನ ಸ್ಪೀಡನ್ನು ವೇರಿಯೇಷನ್ ಮಾಡೋದಕ್ಕೆ. ಸೊ ಅಂಥ ಒಂದು ಮೆಥಡ್ಗಳು ಯಾವ್ಯಾವು ಅಂತ ನೋಡೋಣ. ಮೆಥಡ್ಸ್ ಆಫ್ ಸ್ಪೀಡ್ ಕಂಟ್ರೋಲ್ ಇನ್ ಡಿ ಸಿ ಶಂಟ್ ಮೋಟಾರ್ಸ್ ಆ್ಯಂಡ್ ಕಾಂಪೌಂಡ್ ಮೋಟರ್ಸ್, ಪರ್ಟಿಕ್ಯುಲರ್ಲಿ ಶಂಟ್ ಮೋಟಾರ್ಸ್ ಆ್ಯಂಡ್ ಕಾಂಪೌಂಡ್ ಮೋಟರ್ಸ್ನಲ್ಲಿ ಏನನ್ನು ನಾವು ಮಾಡ್ತೀವಿ ಸ್ಪೀಡ್ ವೇರಿಯೇಷನ್ಗೆ ಅಂತ ನೋಡೋದಾದರೆ, ಮೊಟ್ಟ ಮೊದಲನೇದು ಆರ್ಮೇಚರ್ ಕಂಟ್ರೋಲ್ ಮೆಥಡ್ ಅಂತ ಹೇಳ್ತೀವಿ. ದಿಸ್ ಮೆಥಡ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ದಟ್ ದ ಸ್ಪೀಡ್ ಆಫ್ ದ ಡಿ ಸಿ ಮೋಟರ್ ಕುಡ್ ಬಿ ವೇರಿಡ್ ಬೈ ವೇರಿಯಿಂಗ್ ದ ಬ್ಯಾಕ್ ಇ ಎಮ್ ಎಫ್ as the back EMF is equal to V minus IRA ನಮ್ಗೆ ಗೊತ್ತಿದೆ. ಸೊ by varying the armature resistance we can obtain various speeds. ಹಾಗಾದರೆ ನಾವಿಲ್ಲಿ ಏನು ಮಾಡ್ಬೋದು ಅಂತ ಹೇಳಿದರೆ, ಈ IRA ಆರ್ಮೇಚರ್ ವೋಲ್ಟೇಜ್ ಡ್ರಾಪನ್ನು ವೇರಿ ಮಾಡೋದು, ಆರ್ಮೇಚರ್ ವೋಲ್ಟೇಜ್ ಡ್ರಾಪನ್ನು ವೇರಿ ಮಾಡೋದ್ರ ಮುಖಾಂತರ ಇ ಬಿ ವೇರಿಯೇಷನ್ ಆಗುತ್ತೆ. ಇ ಬಿ ವೇರಿಯೇಷನ್ ಆಗೋದ್ರಿಂದ ಸ್ಪೀಡ್ ವೇರಿಯೇಷನ್ ಆಗುತ್ತೆ ಅಂತ ಹೇಳ್ತೀವಿ. ಎ ವೇರಿಯಬಲ್ ರೆಸಿಸ್ಟೆನ್ಸ್ ಕಾಲ್ಡ್ controller is connected in series with the armature as shown in figure 1. ಈ ಫಿಗರ್ 1ನಲ್ಲಿ ತೋರಿಸಿರೋ ಹಾಗೆ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಆರ್ಮೇಚರ್ನ ಇಲ್ಲಿ ಆರ್ಮೇಚರಿಗೆ ಒಂದು ವೇರಿಯಬಲ್ ರೆಸಿಸ್ಟೆನ್ಸನ್ನು ಹೇಗೆ ಈ ಫಿಗರ್ನಲ್ಲಿ ನೋಡ್ಬೋದು, ನೀವು ಆರ್ಮೇಚರ್ಗೆ ಒಂದು ವೇರಿಯಬಲ್ ರೆಸಿಸ್ಟೆನ್ಸನ್ನು ಸೀರೀಸ್ ಆಗಿ ಕನೆಕ್ಟ್ ಮಾಡಲಾಗಿದೆ. ಈ ರೀತಿ ಕನೆಕ್ಷನ್ ಮಾಡೋದ್ರ ಮುಖಾಂತರ ನಾವು ಸ್ಪೀಡನ್ನು ವೇರಿಯೇಷನ್ ಮಾಡ್ಬೋದು. ದ ಕಂಟ್ರೋಲರ್ ಶುಡ್ ಬಿ ಸೆಲೆಕ್ಟೆಡ್ ಟು ಕ್ಯಾರಿ ದ ಆರ್ಮೇಚರ್ ಕರೆಂಟ್ ಫಾರ್ ಎ ಲಾಂಗರ್ ಪೀರಿಯಡ್. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ವೇರಿಯಬಲ್ ರೆಸಿಸ್ಟೆನ್ಸ್ ಮಾಡೋದ್ರ ಮುಖಾಂತರ ನಾವೇನು ಮಾಡ್ಬೋದು, IARA ಅಂತ ಅಂದರೆ IA ಏನಿದೆ ಅದನ್ನು ನಾವು ವೇರಿಯೇಷನ್ ಮಾಡ್ಬೋದು ಅಂತ ಹೇಳ್ತೀವಿ. ಆ ಮುಖಾಂತರ ಇ ಬಿನನ್ನು ವೇರಿಯೇಷನ್ ಮಾಡ್ದಂಗೆ ಆಗುತ್ತೆ. ಇ ಬಿ ವೇರಿಯೇಷನ್ ಆದರೆ ನಿಮ್ಗೆ ಗೊತ್ತಿದೆ ಎನ್ ಸ್ಪೀಡ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಬ್ಯಾಕ್ ಇ ಎಮ್ ಎಫ್ ಅಂತ. ಸೊ ಈ ಫಿಗರ್ನಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ನಾವು ಒಂದು ಆರ್ಮೇಚರ್ ಏನಿದೆ ಇಲ್ಲಿ ಅದಕ್ಕೆ ಒಂದು ವೇರಿಯಬಲ್ ರೆಸಿಸ್ಟೆನ್ಸನ್ನು ಸೀರೀಸಾಗಿ ಕನೆಕ್ಟ್ ಮಾಡಿ ಆ ರೆಸಿಸ್ಟೆನ್ಸ ವೇರಿಯೇಷನ್ ಮಾಡೋದ್ರ ಮುಖಾಂತರ ನಾವೇನು ಮಾಡ್ಬೋದು, ಇಲ್ಲಿ ಇ ಬಿಯನ್ನು ವೇರಿಯೇಷನ್ ಮಾಡ್ಬೋದು. ಇ ಬಿಯನ್ನು ವೇರಿಯೇಷನ್ ಮಾಡೋದ್ರ ಮುಖಾಂತರ ನಾನು ಸ್ಪೀಡನ್ನು ಕೂಡ ವೇರಿಯೇಷನ್ ಮಾಡೋದಕ್ಕೆ ಬರುತ್ತೆ ಅಂತ ಹೇಳ್ತೀವಿ. ಸೊ ದೆನ್ ಲೆಟ್ ದಿ ಇನಿಷಿಯಲ್ ಆ್ಯಂಡ್ ಫೈನಲ್ ಸ್ಪೀಡ್ಸ್ ಆಫ್ ದ ಮೋಟಾರ್ ಬಿ N1 ಆ್ಯಂಡ್ N2. ಸೊ ಹಾಗಾದರೆ ನಾವಿಲ್ಲಿ ಸ್ಟಾರ್ಟಿಂಗಲ್ಲಿ ಏನಿತ್ತು N1 ಸ್ಪೀಡ್ ನಂಬರ್ 1 ಅಂತ, ನಾನು ಏನು ಸ್ಪೀಡ್ಗೆ ಚೇಂಜ್ ಮಾಡಿದೆ, ದಟ್ ಈಸ್ N2 ಸ್ಪೀಡ್ ನಂಬರ್ 2 ಅಂತ. ಆ್ಯಂಡ್ ದ ಬ್ಯಾಕ್ ಇ ಎಮ್ ಎಫ್ ಬಿ EB1 ಅಂದರೆ ಬಿಫೋರ್ ಏನಿತ್ತು ಇ ಬಿ ಅಂತ ಹೇಳಿದ್ರೆ ದಟ್ ಈಸ್ EB1 ಅಂತ ಕನ್ಸಿಡರ್ ಮಾಡಿದರೆ, ಆಫ್ಟರ್ ಏನಾಯಿತು ಅನ್ನೋದನ್ನು ಆ್ಯಂಡ್ EB2 ಅಂತ ಹೇಳ್ಬೋದು. ಹಾಗೆ N1 ಆ್ಯಂಡ್ N2 ಆ್ಯಂಡ್ EB1 ಆ್ಯಂಡ್ E2 ದಿಸ್ ದ ರೆಸ್ಪೆಕ್ಟಿವ್ಲಿ ಸೇಮ್ ಇರ್ತದೆ. ದೆನ್ N1 ಈಸ್ ಈಕ್ವಲ್ ಟು EB1 ಬೈ ಕೆ ಅಂತ ಹೇಳ್ತೀವಿ. ಸೊ ಹಾಗಾದರೆ ಅಲ್ಲಿ ಕಾನ್ಸ್ಟೆಂಟ್ಸ್ ಇರದೆ ಅಲ್ಲಿ EB1 ಅನ್ನು ನನಗೆ N1 EB1 ಮೇಲೆ ಡೈರೆಕ್ಟ್ಲಿ ಪ್ರೊಪೋರ್ಷನೇಟ್ ಆಗಿದೆ. ದಿಸ್ ಈಸ್ ದ ಈಕ್ವೇಷನ್ ನಂಬರ್ 2 ಅಂತ ಹೇಳ್ಬೋದು. ಸೊ ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಹಾಗೆ N2 ಈಸ್ ಈಕ್ವಲ್ ಟು EB2 ಬೈ ಕೆ ಅಂತ ಹೇಳಿದ್ರೆ
ಏನು ನೆಕ್ಸ್ಟ್ ಸ್ಪೀಡ್ ಏನು ಚೇಂಜ್ ಆಗುತ್ತೆ ದಟ್ ಈಸ್ ಡಿಪೆಂಡ್ಸ್ ಅಪಾನ್ ದ EB2 ಅಂತ ಹೇಳ್ತೀವಿ. ಇದು ಸೊ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು N2 ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು EB2 ಆಗುತ್ತೆ. ಸೊ ಏನು ಚೇಂಜಸ್ ಆಗುತ್ತೆ ಅದನ್ನೇ ನಾವಿಲ್ಲಿ EB ಚೇಂಜ್ ಆದಾಗೆ N2 ಚೇಂಜ್ ಆದಾಗುತ್ತೆ. EB2ನಲ್ಲಿ N2 ಬರುತ್ತೆ, EB1ನಲ್ಲಿ N1 ಇರುತ್ತೆ ಅಂತ ಅದರ ಅರ್ಥ. ಅಂದರೆ ಅದು ಲೋ ಸ್ಪೀಡಿಂದ ಜಾಸ್ತಿ ಸ್ಪೀಡ್ಗೆ ಹೋಯ್ತು, ಜಾಸ್ತಿಯಿಂದ ಕಡಿಮೆಗೂ ಬರ್ಬೋದು, ಬಟ್ ಇಟ್ ಈಸ್ ಇನ್ ವಿತಿನ್ ದ ರೇಟೆಡ್ ಸ್ಪೀಡ್ ಅಂತ ಅನ್ನೋದನ್ನು ನಾವಿಲ್ಲಿ ಗಮನದಲ್ಲಿ ಇಟ್ಕೋಬೇಕು. ಸೊ ಬೈ ಡಿವೈಡಿಂಗ್ ಇಕ್ವೇಷನ್ ನಂಬರ್ 3 ಬೈ ಇಕ್ವೇಷನ್ ನಂಬರ್ 2 ವಿ ಹ್ಯಾವ್. ಸೊ ಇಲ್ಲಿರ್ತಕ್ಕಂಥ ಇಕ್ವೇಷನ್ ನಂಬರ್ 2 ಮತ್ತು ಇಕ್ವೇಷನ್ ನಂಬರ್ 3ನ ನೀವು ಸರಿಯಾಗಿ ಗಮನಿಸಿ. ಇಲ್ಲಿ ನಾನೇನು ಮಾಡ್ತೇನೆ, ಸೊ ಡಿವೈಡಿಂಗ್ ಇಕ್ವೇಷನ್ ನಂಬರ್ 3/2 ಅಂತ ಹೇಳ್ತೇನೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನನ್ನ ಫಾರ್ಮುಲಾ N2 ಈಸ್ ಈಕ್ವಲ್ ಟು EB2 N1 ಡಿವೈಡೆಡ್ ಬೈ EB1 ಆಗುತ್ತೆ. ಅಂದರೆ ಡಿವೈಡಿಂಗ್ ಮಾಡ್ತಾ ಇದ್ದೀನಿ. ಹೇಗೆ? ಡಿವೈಡಿಂಗ್ ಇಕ್ವೇಷನ್ ನಂಬರ್ 3 ಬೈ ಇಕ್ವೇಷನ್ ನಂಬರ್ 2 ಮಾಡ್ತಾ ಇದ್ದೀನಿ. ಸೊ ಆವಾಗ ಏನಾಗುತ್ತೆ ನನಗೆ N2 ಈಸ್ ಈಕ್ವಲ್ ಟು EB2 N1 ಡಿವೈಡೆಡ್ ಬೈ EB1 ಆಗುತ್ತೆ. ಸೊ ಈ ಬೇಸ್ಡ್ ಆನ್ ನನಗೇನಾಗುತ್ತೆ ಸ್ಪೀಡ್ ವೇರಿಯಿಂಗ್ ಬೈ ವೇರಿಯಿಂಗ್ ದ ಕಂಟ್ರೋಲರ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇನ್ ದ ಆರ್ಮೇಚರ್ ಸರ್ಕ್ಯೂಟ್ ದ ಬ್ಯಾಕ್ EMF ಕ್ಯಾನ್ ಬಿ ವೇರಿಡ್ ಫ್ರಮ್ EB1 ಟು EB2. ಸೊ ಈಗ EB1 ಇತ್ತು, ನಾನು ಅಲ್ಲಿ ಏನು ಕಂಟ್ರೋಲ್ ರೆಸಿಸ್ಟೆನ್ಸನ್ನು ಆರ್ಮೇಚರ್ ಸರ್ಕ್ಯೂಟಲ್ಲಿ ಸೀರೀಸಲ್ಲಿ ಹಾಕಿ ಕನೆಕ್ಟ್ ಮಾಡಿದ್ದೀನಿ, ಅದನ್ನು ವೇರಿಯೇಷನ್ ಮಾಡ್ತೇನೆ. ಸೊ ವೇರಿಯೇಷನ್ ಮಾಡಿದಾಗ ಏನಾಗುತ್ತೆ ಅಲ್ಲಿ EB2ಗೆ ಚೇಂಜ್ ಆಗುತ್ತೆ, EB1ನಿಂದ EB2ಗೆ ಚೇಂಜ್ ಆಗುತ್ತೆ ಬ್ಯಾಕ್ EMF. ದೇರ್ ಬೈ ದ ಸ್ಪೀಡ್ ಕ್ಯಾನ್ ಬಿ ವೇರಿಡ್ ಫ್ರಮ್ N1 ಟು N2. N1 ಇರ್ತಕ್ಕಂಥ ಸ್ಪೀಡು N2ಗೆ, EB1 ಇರ್ತಕ್ಕಂಥ ಬ್ಯಾಕ್ EMF EB1 ಇದ್ದಿದ್ದು EB2ಗೆ ಚೇಂಜ್ ಆದರೆ N1 ಇದ್ದಿದ್ದು N2ಗೆ ಚೇಂಜ್ ಆಗಲೇಬೇಕು. ಸೊ ಲೈಕ್ ದಟ್ ಇಲ್ಲೇನಾಗುತ್ತೆ ಅದು ಚೇಂಜಸ್ ಆಗುತ್ತೆ. ಅಡ್ವಾಂಟೇಜಸ್ ಏನು ಇದರಿಂದ ಅಂತೇಳಿ, ದಿಸ್ ಮೆಥಡ್ ಈಸ್ ಸೂಟಬಲ್ ಫಾರ್ ಕಾನ್ಸ್ಟಂಟ್ ಲೋಡ್ ಡ್ರೈವ್ಸ್ ವೇರ್ ಸ್ಪೀಡ್ ವೇರಿಯೇಷನ್ಸ್ ಫ್ರಮ್ ಲೋ ಸ್ಪೀಡ್ ಅಪ್ ಟು ನಾರ್ಮಲ್ ಸ್ಪೀಡ್ ಆರ್ ಓನ್ಲಿ ರಿಕ್ವೈರ್ಡ್. ಇಲ್ಲಿ ಕಾನ್ಸ್ಟಂಟ್ ಲೋಡ್ಸ್ ಇರಬೇಕು, ಲೋಡ್ ಚೇಂಜ್ ಆಗಬಾರ್ದು. ಲೋಡ್ ಚೇಂಜ್ ಆದಂಗೆಲ್ಲ ಮತ್ತೆ ಅಗೇನ್ ಏನಾಗುತ್ತೆ ಸ್ಪೀಡ್ ಚೇಂಜ್ ಆಗೋ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಇಲ್ಲಿ ವೇರಿಯಬಲ್ ಕಾನ್ಸ್ಟಂಟ್ ಲೋಡ್ಸ್ ಎಲ್ಲಿರ್ತದೆ ಆ ಜಾಗದಲ್ಲಿ ಈ ಥರದ ಒಂದು ಮೆಥಡನ್ನು ನಾವು ಅಪ್ಲಿಕೇಬಲ್ ಮಾಡಬೇಕಾಗತ್ತೆ. ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂದರೆ ಸ್ಪೀಡ್ಸ್ ಬಿಲೋ ನಾರ್ಮಲ್ ಕ್ಯಾನ್ ಓನ್ಲಿ ಬಿ ಅಪ್ಟೈನ್ಡ್. ಅಂದರೆ ಏನು ಈಗ ರೇಟೆಡ್ ಸ್ಪೀಡ್ ಇದೆ 1500 RPM ಅಂದರೆ ಅದಕ್ಕಿಂತ ಕಡಿಮೆನಲ್ಲಿ ವೇರಿಯೇಷನ್ ಮಾಡ್ಬೋದೇ ಹೊರತು ನಾನು 1500ಗಿಂತ ಮೇಲೆ ಸ್ಪೀಡನ್ನು ತಗೊಳ್ಳೋದಕ್ಕೆ ಈ ಮೆಥಡಲ್ಲಿ ಬರೋದಿಲ್ಲ. ದಿಸ್ ಇಸ್ ದ ಡಿಸ್ಅಡ್ವಾಂಟೇಜಸ್. ಮತ್ತೊಂದು ಏನಪ್ಪ ಅಂದರೆ ಆಫ್ಟರ್ ಸೆಟ್ಟಿಂಗ್ ದ ರಿಕ್ವೈರ್ಡ್ ಸ್ಪೀಡ್ ಇಟ್ ಚೇಂಜಸ್ ವಿತ್ ದಿ change in the load because the speed varies not only due to the control resistance but also due to a load. Hence a stable speed cannot be maintained when the load changes. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮೆಥಡಲ್ಲಿ ಈಗ ನಾನೇನು ಮಾಡ್ತೀನಿ, ಒಂದು ಸ್ಪೀಡಿಗೆ ವೇರಿಯಬಲ್ ರೆಸಿಸ್ಟೆನ್ಸ್ ಏನಿದೆ ಸೀರೀಸ್ ಟು ಕನೆಕ್ಟೆಡ್ ಇನ್ ಆರ್ಮೇಚರ್ ಇದೆಯಲ್ಲ ಅದನ್ನು ನಾನು ಯಾವುದೋ ಒಂದು ಲೆವೆಲ್ಲಿ ಸೆಟ್ ಮಾಡಿಡ್ತೀನಿ, ಅಲ್ಲೊಂದು ಸ್ಪೀಡ್ ಸೆಟ್ ಆಗುತ್ತೆ. ನಾನು ಆ ಸ್ಪೀಡ್ ಸೆಟ್ ಮಾಡಿ ಇಟ್ಟಿರ್ತೀನಿ. ಆಫ್ಟರ್ ದಟ್ ಲೋಡ್ ಏನಾದ್ರು ಚೇಂಜಸ್ ಆದರೆ ಜಾಸ್ತಿ ಕಡಿಮೆ ಆದರೆ ಇವನ್ ಸ್ಪೀಡ್ ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಯಾಕಂತ ಹೇಳಿದರೆ ಈ ಸ್ಪೀಡ್ ಅನ್ನೋದು ಬರೀ ಆ ರೆಸಿಸ್ಟೆನ್ಸ್ ಏನಿದೆ ಕನೆಕ್ಟೆಡ್ ಇನ್ ಸೀರೀಸ್ ಟು ದಿ ಆರ್ಮೇಚರ್ ಅದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿಲ್ಲ, ಬದಲಾಗಿ ಲೋಡ್ ಮೇಲೂ ಡಿಪೆಂಡ್ ಆಗಿದೆ. ಸೊ ಲೋಡ್ ಕರೆಂಟ್ ವೇರಿಯೇಷನ್ ಆದರೆ ಅಲ್ಲಿ ಆರ್ಮೇಚರ್ ಕರೆಂಟ್ ವೇರಿಯೇಷನ್ ಆಗುತ್ತೆ. ಆರ್ಮೇಚರ್ ಕರೆಂಟ್ ವೇರಿಯೇಷನ್ ಆದರೆ IRA ಡ್ರಾಪ್ ಚೇಂಜ್ ಆಗುತ್ತೆ. IRA ಡ್ರಾಪ್ ಚೇಂಜ್ ಆದರೆ EB ಚೇಂಜ್ ಆಗುತ್ತೆ. ನೋಡಿ ಒಂದಕ್ಕೊಂದು ಹೇಗೆ ಲಿಂಕ್ ಇದಾವೆ ಇವು. ಸೊ ಇಲ್ಲಿ ಲೋಡ್ ವೇರಿಯೇಷನ್ ಆದರೆ ಲೋಡ್ ಕರೆಂಟ್ ವೇರಿಯೇಷನ್ ಆದರೆ ಆರ್ಮೇಚರ್ ಕರೆಂಟ್ ವೇರಿಯೇಷನ್ ಆಗುತ್ತೆ. ಆರ್ಮೇಚರ್ ಕರೆಂಟ್ ವೇರಿಯೇಷನ್ ಆದರೆ IRA ಡ್ರಾಪ್ ಚೇಂಜ್ ಆಗುತ್ತೆ. IRA ಡ್ರಾಪ್ ಚೇಂಜ್ ಆದರೆ EB ಚೇಂಜ್ ಆಗುತ್ತೆ. ಹೀಗೆ ಒಂದಕ್ಕೊಂದು ಸಂಬಂಧಗಳಿದಾವೆ ಇಲ್ಲಿ. ಸೊ ಹಾಗಾಗಿ ಇದನ್ನು ನೀವು ಗಮನಿಸಬೇಕಾಗುತ್ತೆ. ಆ್ಯಂಡ್ ದೆನ್ ಪವರ್ ಲಾಸ್ ಇನ್ ದ ಕಂಟ್ರೋಲ್ ರೆಸಿಸ್ಟೆನ್ಸ್ ಈಸ್ ಹೈ ಡ್ಯೂ ಟು ದಿ ಹೈಯರ್ ಕರೆಂಟ್ ರೇಟಿಂಗ್ ಲೀಡಿಂಗ್ ಟು ದಿ ಲೋ ಎಫಿಷಿಯನ್ಸಿ ಆಫ್ ದ ಮೋಟರ್. ನೋಡಿ ಈಗೆಲ್ಲ ಇರ್ತಕ್ಕಂಥ ರೆಸಿಸ್ಟೆನ್ಸ್ ಇದೆ, ನನ್ನ ಲೋಡನ್ನು ಕಂಪ್ಲೀಟ್ ಲೋಡ್ ಕರೆಂಟನ್ನು ತನ್ನ ಮುಖಾಂತರ ಹಾದು ಹೋಗಬೇಕು. ಆ ಒಂದು ಸೀರೀಸ್ ರೆಸಿಸ್ಟೆನ್ಸ್ ಥ್ರೋನೇ ಹಾದು ಹೋಗಬೇಕು. ಹಾಗಾಗಿ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಮ್ಯಾಕ್ಸಿಮಮ್ ಪವರ್ ಲಾಸ್ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಇದಕ್ಕೆ ಕಾರಣದಿಂದ ಎಫಿಷಿಯನ್ಸಿ ಆಫ್ ದ ಮೋಟರ್ ಏನಾಗುತ್ತೆ ಕಡಿಮೆ ಆಗುತ್ತೆ. ದಿಸ್ ಈಸ್ ದ ಡಿಸ್ಅಡ್ವಾಂಟೇಜಸ್. And cost of control resistance is high due to the fact it has to be designed to carry the armature current. ಸೊ ಇಲ್ಲಿ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಏನು ನಾವು ಬಳಸ್ತೀನಿ ರೆಸಿಸ್ಟೆನ್ಸನ್ನು ಸೀರೀಸಾಗಿ ಕನೆಕ್ಟ್ ಮಾಡೋದಕ್ಕೆ, ಅದು ನನ್ನ ಕಂಪ್ಲೀಟ್ ಆರ್ಮೇಚರ್ ಅಥವಾ ಲೋಡ್ ಕರೆಂಟ್ ಏನಿದೆ ಅಷ್ಟನ್ನು ಕ್ಯಾರಿ ಮಾಡ್ತಕ್ಕಂಥ ಕೆಪಾಸಿಟಿ ಆ ಒಂದು ಆ ರೆಸಿಸ್ಟೆನ್ಸ್ಗೆ ಇರಬೇಕು. ಹಾಗಾಗಿ ಆ ರೆಸಿಸ್ಟೆನ್ಸ್ ಡಿಸೈನ್ ಮಾಡ್ತಕ್ಕಂಥದ್ದು ಕಾಸ್ಟ್ಲಿ ಆಗುತ್ತೆ ಅಂತ ಕೂಡ ಹೇಳ್ತೀವಿ.
and then requires expensive arrangement to dissipate the heat developed in the control resistance. ಆ ಕಂಟ್ರೋಲ್ ರೆಸಿಸ್ಟೆನ್ಸ್ ಏನೇ ಅದರಲ್ಲಿ ಹೀಟ್ ಡೆವಲಪ್ ಆಗ್ತದೆ, ಆ ಹೀಟ್ ಡೆವಲಪ್ ಮಾಡೋದಕ್ಕೆ ಅದನ್ನು ಡಿಸಿಪೇಟ್ ಮಾಡ್ತಕ್ಕಂಥದ್ದು ಏನಿದೆ ಇದು ಕೂಡ ನಮಗೆ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ತೀವಿ. ಸೊ ದಿಸ್ ಈಸ್ ಆಲ್ಸೋ ಡಿಸ್ಅಡ್ವಾಂಟೇಜಸ್. ಸೊ ಅಪ್ಲಿಕೇಶನ್ ಆಫ್ ದ ಆರ್ಮೇಚರ್ ಕಂಟ್ರೋಲ್ ಮೆಥಡ್ ನೋಡೋದಾದರೆ ಸೂಟಬಲ್ ಫಾರ್ ಡಿಸಿ ಶಂಟ್ ಆ್ಯಂಡ್ ಕಾಂಪೌಂಡ್ ಮೋಟರ್ಸ್ ಯೂಸ್ಡ್ ಇನ್ ಪ್ರಿಂಟಿಂಗ್ ಮಷಿನ್ಸ್, ಕ್ರೇನ್ಸ್ ಆ್ಯಂಡ್ ಹಾಯ್ಸ್ಟ್ಸ್ ವೇರ್ ದ ಡ್ಯೂರೇಷನ್ ಆಫ್ ಲೋ ಸ್ಪೀಡ್ ಆಪ್ರೇಷನ್ ಈಸ್ ಮಿನಿಮಮ್. ಸೊ ಅಲ್ಲಿ ಈ ಲೋ ಸ್ಪೀಡ್ ಆಪ್ರೇಷನ್ ಏನಿದೆ, ಕಡಿಮೆ ಸ್ಪೀಡಲ್ಲಿ ಹೋಗ್ತಕ್ಕಂಥ ಆಪ್ರೇಷನ್ ಆಫ್ ದ ಟೈಮ್ ಏನಿದೆ ಇಟ್ ಈಸ್ ದ ವೆರಿ ಮಿನಿಮಮ್. ಎಲ್ಲೆಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಅಪ್ಲಿಕೇಶನ್ಗಳನ್ನು. ಪ್ರಿಂಟಿಂಗ್ ಮಷಿನ್ಸ್ ಅಲ್ಲಿ ಕಂಟಿನ್ಯೂ ಏನು ನಮಗೆ ಅದು ರನ್ನಿಂಗಲ್ಲಿ ಇರೋದಿಲ್ಲ, ಒಂದು ಸರ್ಟೆನ್ ಜಸ್ಟ್ ಫ್ಯೂ ಮಿನಿಟ್ಸಲ್ಲಿ ಅದು ಫ್ಯೂ ಮಿನಿಟ್ಸ್ ಮಾತ್ರ ರನ್ ಇರ್ತದೆ ಅಷ್ಟೇ. ಆಮೇಲೆ ಕ್ರೇನ್ಸ್ ಕೂಡ ಅಷ್ಟೇ, ಅದು ಕೂಡ ಫ್ಯೂ ಮಿನಿಟ್ಸಲ್ಲಿ ಆ ಒಂದು ಸ್ಪೀಡಲ್ಲಿ ತಿರುಗತಕ್ಕಂಥದ್ದು. ಇವನ್ ಹೈಟ್ಸು ಇವೆಲ್ಲವೂ ಕೂಡ ಅಪ್ಲಿಕೇಶನ್ಗಳಿದಾನೆ. ಕೇವಲ ಕೆಲವು ನಿಮಿಷಗಳಲ್ಲಿ ಆ ಒಂದು ಸ್ಪೀಡಲ್ಲಿ ತಿರುಗ್ತಾ ಇರಬೇಕಾಗತ್ತೆ ಅಷ್ಟೇ, ಬಿಟ್ಟರೆ ಕಂಟಿನ್ಯೂ ಏನು ಆ ರೀತಿಯಾಗಿ ತಿರುಗುವಂಥದ್ದು ಇಲ್ಲ ಇಲ್ಲಿ. ಸೊ ದ ಶಂಟ್ ಫೀಲ್ಡ್ ಕಂಟ್ರೋಲ್ ಮೆಥಡ್, ಹಾಗಾದರೆ ಇಲ್ಲಿ ಇನ್ನೊಂದು ಮೆಥಡ್ ಬರುತ್ತೆ ಶಂಟ್ ಫೀಲ್ಡ್ ಕಂಟ್ರೋಲ್ ಮೆಥಡ್ ಅಂತ. ದಿಸ್ ಮೆಥಡ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ದಟ್ ದ ಸ್ಪೀಡ್ ಆಫ್ ಡಿ ಸಿ ಮೋಟರ್ ಕುಡ್ ಬಿ ವೇರಿಡ್ ಬೈ ವೇರಿಯಿಂಗ್ ದ ಫೀಲ್ಡ್ ಫ್ಲಕ್ಸ್. ನಮ್ಗೆ ಗೊತ್ತಿದೆ ಎನ್ ಈಸ್ ಈಕ್ವಲ್ ಟು ಇ ಬಿ ಬೈ ಫ್ಲಕ್ಸ್ ಅಂತ ಹೇಳಿದ್ದೀವಿ. ಸೊ ಇ ಬಿ ನಾನೇನು ಆರ್ಮೇಚರ್ ಕಂಟ್ರೋಲ್ ಮೆಥಡ್ ಮಾಡಿದೆ ಅಲ್ಲಿ ನಾನು ಇ ಬಿನನ್ನೇ ವೇರಿಯೇಷನ್ ಮಾಡಿದೆ, ಸೊ ಅಲ್ಲಿ ಸ್ಪೀಡ್ ವೇರಿಯೇಷನ್ ಆಯಿತು. ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ಫ್ಲಕ್ಸನ್ನು ವೇರಿಯೇಷನ್ ಮಾಡ್ತೇನೆ, ಫೀಲ್ಡ್ ಫ್ಲಕ್ಸನ್ನು ವೇರಿಯೇಷನ್ ಮಾಡ್ತೀನಿ, ಅದರಿಂದ ಕೂಡ ನನ್ನ ಸ್ಪೀಡನ್ನು ವೇರಿಯೇಷನ್ ಮಾಡಬಹುದು ಅಂತ ಗೊತ್ತಿದೆ ನಮಗೆ ಆ್ಯಸ್ ಪರ್ ಫಾರ್ಮುಲಾ. ಫಾರ್ ದಿಸ್ ಎ ವೇರಿಯಬಲ್ ರೆಸಿಸ್ಟೆನ್ಸ್ ಅಥವಾ ರಿಯೋಸ್ಟ್ಯಾಟ್ ಅಂತ ಏನು ಹೇಳ್ತೀವಿ, ಇಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದಿ ಶಂಟ್ ವೈಂಡಿಂಗ್ ಆ್ಯಸ್ ಶೋನ್ ಇನ್ ದ ಫಿಗರ್ ಲೈಕ್ ದಿಸ್. ಇಲ್ಲಿಗೆ ಏನಾಗಿದೆ ಅಂತ ಹೇಳಿದ್ರೆ ಆವಾಗಲೇ ನಾವು ಒಂದು ವೇರಿಯಬಲ್ ಕಂಟ್ರೋಲ್ ರೆಸಿಸ್ಟೆನ್ಸ್ ಸೀರೀಸ್ ಟು ದಿ ಆರ್ಮೇಚರ್ ಕನೆಕ್ಟ್ ಮಾಡಿದ್ವಿ, ಬಟ್ ದಿಸ್ ಟೈಮ್ ವಿ ಆರ್ ಕನೆಕ್ಟೆಡ್ ದ ವೇರಿಯಬಲ್ ರೆಸಿಸ್ಟೆನ್ಸ್ ಟು ಸೀರೀಸ್ ಟು ದಿ ಶಂಟ್ ಫೀಲ್ಡ್ ವೈಂಡಿಂಗ್. ಈ ಸರಿ ನಾವೇನು ಮಾಡಿದ್ದೀವಿ, ಶಂಟ್ ಫೀಲ್ಡ್ ವೈಂಡಿಂಗಿಗೆ ನಾನು ಈ ವೇರಿಯಬಲ್ ರೆಸಿಸ್ಟೆನ್ಸನ್ನು ಅಥವಾ ಕಂಟ್ರೋಲ್ ರೆಸಿಸ್ಟೆನ್ಸನ್ನು ಸೀರೀಸ್ ಆಗಿ ಶಂಟ್ ಫೀಲ್ಡಿಗೆ ಕನೆಕ್ಟ್ ಮಾಡಿದೆ. ಆವಾಗಲೇ ನಾನು ಏನು ಮಾಡಿದೆ, ಆರ್ಮೇಚರಿಗೆ ಇಲ್ಲಿ ಒಂದನ್ನು ಸೀರೀಸಲ್ಲಿ ಈ ಕಂಟ್ರೋಲ್ ರೆಸಿಸ್ಟೆನ್ಸನ್ನು ನಾನು ಏನು ಮಾಡಿದೆ ಕನೆಕ್ಟ್ ಮಾಡಿದೆ. ಬಟ್ ದಿಸ್ ಟೈಮ್ ನಾನೀಗ ಶಂಟ್ ಫೀಲ್ಡ್ಗೆ ಸೀರೀಸ್ ಆಗಿ ಮಾಡಿದ್ದೇನೆ. ಇದು ಈ ಸಹಾಯದಿಂದ ನಾನೇನು ಮಾಡ್ಬೋದು, ಫೀಲ್ಡ್ ಫ್ಲಕ್ಸನ್ನು ವೇರಿಯೇಷನ್ ಮಾಡಬಹುದು. ವೆನ್ ದ ರೆಸಿಸ್ಟೆನ್ಸ್ ಈಸ್ ಇನ್ಕ್ರೀಸ್ಡ್ ಇನ್ ದ ಫೀಲ್ಡ್ ಸರ್ಕ್ಯೂಟ್ ದ ಫೀಲ್ಡ್ ಕರೆಂಟ್ ಆ್ಯಂಡ್ ದ ಫ್ಲಕ್ಸ್ ಆರ್ ರೆಡ್ಯೂಸ್ಡ್. ಇಲ್ಲೇನಾಗುತ್ತೆ, ಈಗ ನಾನು ಆ ಒಂದು ಏನು ಕನೆಕ್ಟ್ ಮಾಡಿದ್ದೀನಿ ಆ ರಿಯೋಸ್ಟಾಟ್ ಅಥವಾ ರೆಸಿಸ್ಟೆನ್ಸನ್ನು ಅಲ್ಲಿ ಇನ್ಕ್ರೀಸ್ ಮಾಡಿದೆ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಏನಾಗುತ್ತೆ, ಅಲ್ಲಿ ಫೀಲ್ಡ್ ಕರೆಂಟ್ ಏನಾಗುತ್ತೆ ಇಲ್ಲಿ ಕಡಿಮೆ ಆಗುತ್ತೆ. ಫೀಲ್ಡ್ ಕರೆಂಟ್ ಕಡಿಮೆ ಆದರೆ ನಮ್ಗೆ ಗೊತ್ತಿದೆ ಫೀಲ್ಡ್ ಕರೆಂಟ್ ಕಡಿಮೆ ಆಗೋದ್ರಿಂದ ಫೀಲ್ಡ್ ಫ್ಲಕ್ಸ್ ಕೂಡ ಕಡಿಮೆ ಆಗುತ್ತೆ ಅಂತ. ಸೊ ಫೀಲ್ಡ್ ಫ್ಲಕ್ಸ್ ಕಡಿಮೆ ಆದರೆ ಇಲ್ಲಿ ಏನಾಗುತ್ತೆ, ಸ್ಪೀಡು ಹೆಚ್ಚಾಗುತ್ತೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಫ್ಲಕ್ಸ್ ಅಂತ ಹೇಳಿದ್ವಿ. ಎನ್ ಈಸ್ ಈಕ್ವಲ್ ಟು ಅಥವಾ ಎನ್ ಆರ್ ಸ್ಪೀಡ್ ಈಸ್ ಈಕ್ವಲ್ ಟು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಫೀಲ್ಡ್ ಫ್ಲಕ್ಸ್ ಇದೆ ಇಲ್ಲಿ. ಸೊ ಹಾಗಾಗಿ ಕಡಿಮೆ ಆದಾಗ ಫೀಲ್ಡ್ ಫ್ಲಕ್ಸ್ ಕಡಿಮೆ ಆದರೆ ಸ್ಪೀಡ್ ಹೆಚ್ಚಾಗುತ್ತೆ. ಡ್ಯೂ ಟು ದಿ ರಿಡಕ್ಷನ್ ಆಫ್ ದ ಫ್ಲಕ್ಸ್ ದ ಸ್ಪೀಡ್ ಈಸ್ ಇನ್ಕ್ರೀಸ್ಡ್. ಸೊ ಅಂದರೆ ಇಲ್ಲಿ ಫ್ಲಕ್ಸ್ ಕಡಿಮೆ ಆದರೆ ಸ್ಪೀಡ್ ಏನಾಗುತ್ತೆ, ಹೆಚ್ಚಾಗುತ್ತೆ ಅಂತ ಹೇಳ್ತೀವಿ. ಸೊ ಹಾಗಾದರೆ ಇಲ್ಲಿ ಅಡ್ವಾಂಟೇಜು ಮತ್ತು ಡಿಸ್ಅಡ್ವಾಂಟೇಜ್ ನೋಡೋದಾದರೆ ಅಡ್ವಾಂಟೇಜ್ ಬಂದುಬಿಟ್ಟು ಹೈಯರ್ ಸ್ಪೀಡ್ಸ್ ದಟ್ ಈಸ್ ಅಬೌವ್ ನಾರ್ಮಲ್ ಸ್ಪೀಡ್. ಆವಾಗಲೇ 1500 ರೇಟಿಂಗ್ ಇರತಕ್ಕಂಥ ಒಂದು ಡಿ ಸಿ ಮೋಟ್ರನ್ನ ವಿತಿನ್ ದ 1500 ಮಾತ್ರ ವೇರಿಯೇಷನ್ ಮಾಡೋದಕ್ಕೆ ಅವಕಾಶ ಇತ್ತು ಇನ್ ದ ಆರ್ಮೇಚರ್ ಕಂಟ್ರೋಲ್ ಮೆಥಡ್, ದಟ್ ಈಸ್ ದ ಇ ಬಿ ಕಂಟ್ರೋಲ್ ಮೆಥಡ್ ಅಂತ ಕೂಡ ಹೇಳ್ಬೋದು, ಬ್ಯಾಕ್ ಇ ಎಮ್ ಎಫ್ ಕಂಟ್ರೋಲ್ ಮೆಥಡ್ ಅಂತ. ಅಲ್ಲಿ ರೇಟೆಡ್ ಸ್ಪೀಡ್ಗಿಂತ ಕಡಿಮೆನಲ್ಲಿ ವೇರಿಯೇಷನ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಫೀಲ್ಡ್ ಫ್ಲಕ್ಸ್ ಕಂಟ್ರೋಲ್ ಮೆಥಡಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಫ್ಲಕ್ಸ್ ಕಂಟ್ರೋಲ್ ಮೆಥಡ್ ಅಥವಾ ಫೀಲ್ಡ್ ಕಂಟ್ರೋಲ್ ಮೆಥಡ್ ಅಂತಲೇ ಹೇಳ್ಬೋದು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫ್ಲಕ್ಸನ್ನು ವೇರಿಯೇಷನ್ ಮಾಡ್ತೀನಿ, ಜೊತೆಯಲ್ಲಿ ಸ್ಪೀಡು ರೇಟೆಡ್ ಸ್ಪೀಡ್ಗಿನ ಜಾಸ್ತಿ. ಫಾರ್ ಎಕ್ಸಾಂಪಲ್ 1500 ರೇಟೆಡ್ ಸ್ಪೀಡ್ ಇದೆ ಅಂದರೆ ನಾನು 1500ಗಿಂತ ಜಾಸ್ತಿ ಸ್ಪೀಡನ್ನು ಕೂಡ ನಾನು ಇಲ್ಲಿ ವೇರಿಯೇಷನ್ ಮಾಡಬಹುದು ಅಂತ ಹೇಳ್ತೀನಿ. ದಿಸ್ ಇಸ್ ದ ಮೇನ್ ಅಡ್ವಾಂಟೇಜ್. ಸೊ ನಾರ್ಮಲ್ ಸ್ಪೀಡ್ ಓನ್ಲಿ ಕ್ಯಾನ್ ಬಿ ಅಪ್ಟೈನ್ಡ್ ವಿಚ್ ವಿಲ್ ಬಿ ಸ್ಟೇಬಲ್ ಫ್ರಮ್ ನೋ ಲೋಡ್ ಟು ಫುಲ್ ಲೋಡ್. ಇಲ್ಲಿ ನೋ ಲೋಡ್ ಟು ಫುಲ್ ಲೋಡ್ ನಾನೇನು ಮಾಡ್ಬೋದು, ಒಂದು ಹೈಯರ್ ಸ್ಪೀಡನ್ನು ನಾನು ಇಲ್ಲಿ ತೊಗೋಬೋದು, ನಾರ್ಮಲ್ ಸ್ಪೀಡ್ಗಿಂತ ಹೈಯರ್ ಸ್ಪೀಡನ್ನು ತೊಗೋಬೋದು. ಆ್ಯಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಫೀಲ್ಡ್ ಕರೆಂಟ್ ಈಸ್ ಲೋ ದ ಪವರ್ ಲಾಸ್ ಇನ್ ದ ಫೀಲ್ಡ್ ರಿಯೋಸ್ಟ್ಯಾಟ್ ಈಸ್ ಮಿನಿಮಮ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫೀಲ್ಡ್ ಕರೆಂಟ್ ಏನಿದೆ ಇಟ್ಸ್ ಎ ವೆರಿ ಸ್ಮಾಲ್ ಕರೆಂಟ್ ಆಗಿರೋದ್ರಿಂದ ಸೊ ನನಗೆ ಅಲ್ಲಿ ಯಾವುದೇ ರೀತಿಯ ಪವರ್ ಲಾಸ್ ಅನ್ನೋದಿಲ್ಲ. ಪವರ್ ಲಾಸಲ್ಲಿ
ತುಂಬ ಕಡಿಮೆ ಇದೆ ಅಂತ, ಇಟ್ಸ್ ಎ ವೆರಿ ನೆಗ್ಲಿಜಿಬಲ್ ಅಂತಲೇ ಹೇಳ್ಬೋದು. ಸೊ ಇಟ್ ಈಸ್ ದ ಮೇನ್ ಅಡ್ವಾಂಟೇಜ್. ಅಂದರೆ ನನಗೆ ಆರ್ಮೇಚರ್ ಕಂಟ್ರೋಲ್ ಮೆಥಡಲ್ಲಿ ನನಗೆ ಪವರ್ ಲಾಸ್ ಜಾಸ್ತಿ ಇತ್ತು, ಬಟ್ ಇಲ್ಲಿ ಪವರ್ ಲಾಸ್ ಕಡಿಮೆ ಇದೆ. ದಿಸ್ ಈಸ್ ದ ಅಡ್ವಾಂಟೇಜ್. ಆ್ಯಂಡ್ ಕಂಟ್ರೋಲ್ ಈಸ್ ಈಸಿ, ಎಕನಾಮಿಕಲ್ ಆ್ಯಂಡ್ ಎಫಿಷಿಯೆಂಟ್. ಸೊ ಇದು ಈಸಿ ಮತ್ತು ಎಕನಾಮಿಕಲ್ ಆ್ಯಂಡ್ ಎಫಿಷಿಯೆಂಟ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಮೇನ್ ಅಡ್ವಾಂಟೇಜ್. ಆ್ಯಂಡ್ ಡಿಸ್ಅಡ್ವಾಂಟೇಜಸನ್ನು ನೋಡೋದಾದರೆ, owing to the very weak field, a reduced torque is obtained at top speeds. ಸಾಮಾನ್ಯವಾಗಿ ಹೈ ಸ್ಪೀಡಲ್ಲಿ ನನಗೆ ಟಾರ್ಕ್ ಏನಾಗೋ ಸಾಧ್ಯತೆ ಇದೆ, ರೆಡ್ಯೂಸ್ ಆಗುವಂಥ ಸಾಧ್ಯತೆ ಇದೆ ಇಲ್ಲಿ. ದ ಆಪರೇಷನ್ ಎಟ್ ಹೈ ಸ್ಪೀಡ್ಸ್ ವಿತ್ ಎ ವೀಕ್ ಫೀಲ್ಡ್ ಲೀಡ್ಸ್ ಟು ಕಮ್ಯುಟೇಷನ್ ಡಿಫಿಕಲ್ಟೀಸ್ ಅನ್ಲೆಸ್ ಇಂಟರ್ಪೋಲ್ಸ್ ಆರ್ ಯೂಸ್ಡ್. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಮ್ ಕಮ್ಯುಟೇಷನ್ ಡಿಫಿಕಲ್ಟೀಸ್ ಬರ್ತದೆ, ಹಾಗಾಗಿ ನಾವು ಅನ್ಲೆಸ್ಲಿ ಇಂಟರ್ಪೋಲ್ಸನ್ನು ಯೂಸ್ ಮಾಡ್ತಕ್ಕಂಥದ್ದು ಬರ್ತದೆ. ದಿಸ್ ಈಸ್ ದ ಡಿಸ್ಅಡ್ವಾಂಟೇಜಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅಪ್ಲಿಕೇಶನ್ ಆಫ್ ಶಂಟ್ ಫೀಲ್ಡ್ ಕಂಟ್ರೋಲ್, ಈಗ ಫೀಲ್ಡ್ ಕಂಟ್ರೋಲ್ ಮೆಥಡ್ ಅಥವಾ ಫ್ಲಾಕ್ಸ್ ಕಂಟ್ರೋಲ್ ಮೆಥಡಲ್ಲಿ ಇರ್ತಕ್ಕಂಥ ಮೇನ್ ಅಪ್ಲಿಕೇಶನ್ ಅಂತ ಹೇಳಿದ್ರೆ, ದಿಸ್ ಮೆಥಡ್ ಈಸ್ ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಸ್ಪೀಡ್ ಕಂಟ್ರೋಲ್ ಮೆಥಡ್ ವೇರ್ ಸ್ಪೀಡ್ಸ್ ಅಬೌವ್ ನಾರ್ಮಲ್ ಆರ್ ರಿಕ್ವೈರ್ಡ್. ಎಲ್ಲಿ ನನ್ನ ನಾರ್ಮಲ್ ಸ್ಪೀಡ್ಗಿಂತ ಜಾಸ್ತಿ ಸ್ಪೀಡ್ ಬೇಕಾಗುತ್ತೋ ಅಂಥ ಅಪ್ಲಿಕೇಶನ್ಗಳಲ್ಲಿ ನಾನು ಇದನ್ನು ಬಳಸ್ತೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ದ ಲೋಡ್ ಅಪ್ಲೀಡ್ ಟು ದಿ ಮೋಟಾರ್ ಚೇಂಜಸ್ ಆಫ್ಟನ್ ಅಂತ ಹೇಳ್ತೀವಿ. ಅಂದರೆ ಮೋಟಾರ್ ಲೋಡ್ ಏನಾದರೂ ಚೇಂಜಸ್ ಆಗೋ ಸಾಧ್ಯತೆ ಇದ್ದಾಗೂ ಕೂಡ ಇಂಥ ಜಾಗದಲ್ಲಿ ನಾನು ಈ ಅಪ್ಲಿಕೇಶನನ್ನು ಮಾಡಬಹುದು, ಈ ಒಂದು ಮೆಥಡನ್ನು ಬಳಸ್ಬೋದು ಅಂತ. ಆ್ಯಂಡ್ ದೆನ್ ಮೆಥಡ್ ಆಫ್ ಸ್ಪೀಡ್ ಕಂಟ್ರೋಲ್ ಇನ್ DC ಸೀರೀಸ್ ಮೋಟಾರ್ಸ್. ಸಗರೆ ಅದು ಶಂಟ್ ಮೋಟಾರ್ ಮತ್ತು ಕಾಂಪೌಂಡ್ ಮೋಟಾರ್ ಮೆಥಡ್ ಬೇರೆ ಆಗುತ್ತೆ, ಇಲ್ಲಿ ಸೀರೀಸ್ ಮೋಟಾರ್ದು ಮೆಥಡ್ ಚೇಂಜ್ ಆಗುತ್ತೆ. ಸೀರೀಸ್ ಮೋಟಾರ್ನಲ್ಲಿ ನಾನು ಫೀಲ್ಡ್ ಡೈವರ್ಟರ್ ಮೆಥಡ್ ಅಂತ ಹೇಳ್ತೀನಿ. ಅಲ್ಲಿ ಫೀಲ್ಡ್ ಕಂಟ್ರೋಲ್ ಮೆಥಡ್, ಆರ್ಮೇಚರ್ ಕಂಟ್ರೋಲ್ ಮೆಥಡ್ ಅಂತಿದ್ವಿ, ಇಲ್ಲಿ ಫೀಲ್ಡ್ ಡೈವರ್ಟರ್ ಮೆಥಡ್ ಅಂತ ಹೇಳ್ತೀವಿ. ಸೊ ಎ ವೇರಿಯಬಲ್ ರೆಸಿಸ್ಟೆನ್ಸ್ ಕಾಲ್ಡ್ ಡೈವರ್ಟರ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ವಿತ್ ದಿ ಫೀಲ್ಡ್ ವೈಂಡಿಂಗ್ ಆಸ್ ಶೋನ್ ಇನ್ ದ ಫಿಗರ್. ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಈ ರೀತಿ ಕನೆಕ್ಟ್ ಮಾಡಬೇಕಾಗತ್ತೆ ನಾವು. ಅಲ್ಲಿ ಶಂಟ್ ಮೋಟಾರ್ ಅಥವಾ ಕಾಂಪೌಂಡ್ ಮೋಟರ್ನ ಅಲ್ಲಿ ಸೀರೀಸ್ ಆಗಿ ಕನೆಕ್ಟ್ ಮಾಡ್ತಾಯಿದ್ವಿ, ಇಲ್ಲಿ ಪ್ಯಾರಲಲ್ ಆಗಿ ನಾವು ಕನೆಕ್ಟ್ ಮಾಡಬೇಕಾಗತ್ತೆ. ಈ ಚಿತ್ರದಲ್ಲಿ ನೀವು ಗಮನಿಸ್ಬೋದು, ಇದಕ್ಕೂ ಮತ್ತು ಇದಕ್ಕೂ ಏನಾಗಿದೆ, ಪ್ಯಾರಲಲ್ ಕನೆಕ್ಷನ್ ಇದೆ ಅಂತೇಳಿ ನೋಡ್ಬೋದು ನೀವು. ಸೊ ವೇರಿಯಬಲ್ ರೆಸಿಸ್ಟೆನ್ಸ್ ರೆಪ್ರೆಸೆಂಟ್ಸ್ ದ ವೇರಿಯಬಲ್ ಪೋರ್ಷನ್ ಆಫ್ ದ ಡೈವರ್ಟರ್ ಆ್ಯಂಡ್ ಫಿಕ್ಸೆಡ್ ರೆಸಿಸ್ಟೆನ್ಸ್ ದ ಫಿಕ್ಸೆಡ್ ಪೋರ್ಷನ್. ದ ಫಂಕ್ಷನ್ ಆಫ್ fixed resistance is to prevent the series winding being short circuited when the diverter is operated. ಸೊ ಇಲ್ಲಿ ನಾವು ಎರಡನ್ನು ನೋಡ್ಬೋದು, ಒಂದು RV ಅಂತ ಇದೆ, ಮತ್ತೊಂದು RF ಅಂತ ಇದೆ. ಸೊ ಈ ಫಿಕ್ಸೆಡ್ ರೆಸಿಸ್ಟೆನ್ಸ್ ಏನಂತ ಹೇಳಿದ್ರೆ ಇದು ಪ್ರೊಟೆಕ್ಟಿವ್ ರೆಜಿಸ್ಟರ್ ಥರ ಕೆಲಸ ಮಾಡುತ್ತೆ. ಯಾವಾಗ ಅಂತ ಹೇಳಿದ್ರೆ ನನ್ನ ಫೀಲ್ಡ್ ಏನಿದೆ, ದ ಫೀಲ್ಡ್ ಇಟ್ ಈಸ್ ಸೀರೀಸ್ ವೈಂಡಿಂಗ್ ಏನಿದೆ, ಇಟ್ ಈಸ್ ಬೀಯಿಂಗ್ ಶಾರ್ಟ್ ಸರ್ಕ್ಯೂಟೆಡ್ when the diverter is operated. ಸೊ ಆಪ್ರೇಟೆಡ್ ಆಗಬೇಕಾದ್ರೆ ಅಲ್ಲಿ ಏನಾಗುತ್ತೆ, ನಮಗೆ ಶಾರ್ಟ್ ಸರ್ಕ್ಯೂಟ್ ಆಗುವಂಥ ಸಾಧ್ಯತೆಗಳು ಇರ್ತದೆ. ಅಂಥ ಸಂದರ್ಭದಲ್ಲಿ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಹೇಳಿದ್ರೆ ನಾನು ಈ ಫಿಕ್ಸೆಡ್ ರೆಸಿಸ್ಟೆನ್ಸನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇನ್ನು ವೇರಿಯಬಲ್ ರೆಸಿಸ್ಟೆನ್ಸನ್ನು ನಾನು ಕೇವಲ ಅಲ್ಲಿ ಡೈವರ್ಷನ್ ಮೆಥಡಿಗೆ ಡೈವರ್ಟ್ ಮಾಡೋದಕ್ಕೆ ನಾನು ಅದನ್ನು ಬಳಸ್ತೀನಿ. ದ ಸ್ಮಾಲರ್ ದ ವ್ಯಾಲ್ಯೂ ಆಫ್ RV ಅಂದರೆ ವೇರಿಯಬಲ್ ರೆಸಿಸ್ಟೆನ್ಸ್ ಪ್ಲಸ್ ಫೀಲ್ಡ್ ರೆಸಿಸ್ಟೆನ್ಸ್, ದ ಗ್ರೇಟರ್ ಈಸ್ ದ ಕರೆಂಟ್ ಡೈವರ್ಟೆಡ್ ಫ್ರಮ್ ದಿ ಸೀರೀಸ್ ವೈಂಡಿಂಗ್ ಆ್ಯಂಡ್ ಹೈಯರ್ ದ ಸ್ಪೀಡ್ ಆಫ್ ದ ಮೋಟಾರ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನನಗೆ ಪ್ಯಾರಲಲ್ಲಾಗಿ ಕನೆಕ್ಟ್ ಮಾಡೋದ್ರಿಂದ ಕರೆಂಟ್ ಡಿವೈಡ್ ಆಗುತ್ತೆ, ಕರೆಂಟ್ ಎರಡು ಪಾತ್ಗಳಿಗೆ ಡಿವೈಡ್ ಆಗುತ್ತೆ. ಸೊ ಡಿವೈಡೆಡ್ ಕರೆಂಟ್ ಆದಾಗ ಏನಾಗುತ್ತೆ, ಸೀರೀಸ್ ಸ್ಪೀಡಲ್ಲಿ ಕರೆಂಟು ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಕರೆಂಟ್ ಕಡಿಮೆ ಆದರೆ ಫ್ಲಕ್ಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಫ್ಲಕ್ಸ್ ಕಡಿಮೆ ಆಗೋದ್ರಿಂದ ನನಗೇನಾಗುತ್ತೆ, ಸ್ಪೀಡು ಹೈಯರ್ ಸ್ಪೀಡಿಗೆ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ ಸ್ಪೀಡಲ್ಲಿ ಅಂತ. ದ ಮಿನಿಮಮ್ ಸ್ಪೀಡ್ ಫಾರ್ ಎ ಗಿವನ್ ಇನ್ಪುಟ್ ಕರೆಂಟ್ ಈಸ್ ಆಬ್ಟೈನ್ಡ್ ಬೈ ಓಪನಿಂಗ್ ದ ಸ್ವಿಚ್ ಎಸ್, ದೇರ್ ಬೈ ಬ್ರೇಕಿಂಗ್ ದ ಸರ್ಕ್ಯೂಟ್ ಥ್ರೂ ದಿ ಡೈವರ್ಟರ್. ಸೊ ಇಲ್ಲಿ ಅದನ್ನೇ ನಾನು ಎಸ್ ಅಂತಕ್ಕಂಥ ಒಂದು ಸ್ವಿಚ್ಚನ್ನು ಇಟ್ಕೊಂಡಿದ್ದೀನಿ. ಇದನ್ನು ಓಪನ್ ಮಾಡಿದರೆ ಆಟೋಮೆಟಿಕಲಿ ನನಗೇನಾಗುತ್ತೆ, ಮಾಮೂಲಿ ಏನು ಸ್ಪೀಡ್ ಇತ್ತು ಆ ಸ್ಪೀಡಲ್ಲಿ ಬರ್ತದೆ. ಅದನ್ನೇ ನಾನು ಇಲ್ಲಿ ಈ ಸ್ವಿಚ್ಚನ್ನು ಆನ್ ಮಾಡಿ, ಎಸ್ ಅಂತಕ್ಕಂಥ ಸ್ವಿಚ್ಚನ್ನು ಆನ್ ಮಾಡಿ ಈ ಒಂದು VR ಅನ್ನು ನಾನು ವೇರಿಯೇಷನ್ ಮಾಡೋದ್ರ ಮುಖಾಂತರ ನಾನು ಸ್ಪೀಡನ್ನು ವೇರಿಯೇಷನ್ ಮಾಡ್ಬೋದು. ನಾರ್ಮಲ್ ಸ್ಪೀಡ್ಗಿಂತ ಹೆಚ್ಚು ಸ್ಪೀಡನ್ನು ಕೂಡ ನಾನು ಇಲ್ಲಿ ಅಬ್ಟೈನ್ ಮಾಡಬಹುದು. ಸೊ ಅಪ್ಲಿಕೇಶನ್ ಆಫ್ ದ ಸೀರೀಸ್ ಫೀಲ್ಡ್ ಡೈವರ್ಟರ್ ಮೆಥಡ್ ಅನ್ನೋದಾದರೆ, ದಿಸ್ ಮೆಥಡ್ ಈಸ್ ಮೇನ್ಲಿ ನೋಡಿ ಸೀರೀಸ್ ಫೀಲ್ಡ್ ಡೈವರ್ಟರ್ ಮೆಥಡಲ್ಲಿ ಏನಪ್ಪ ಅಂತ ಹೇಳಿದ್ರೆ, ದಿಸ್ ಮೆಥಡ್ ಈಸ್ ಮೇನ್ಲಿ ಯೂಸ್ಡ್ ಇನ್ ದ ಸ್ಪೀಡ್ ಕಂಟ್ರೋಲ್ ಆಫ್ ಎಲೆಕ್ಟ್ರಿಕ್ ಟ್ರೈನ್ಸ್. By this method, speeds above normal only could be obtained and the power loss in the diverter is quite considerable ಅಂತ ಹೇಳ್ತೀವಿ. ಸೊ ನಾವಿಲ್ಲಿ ಎಲೆಕ್ಟ್ರಿಕ್ ಟ್ರೈನ್ಸಲ್ಲಿ ಈ ಒಂದು ಮೆಥಡನ್ನು ನಾವು ಬಳಸ್ತೀವಿ ಅಂತ ಹೇಳ್ತೀವಿ.
ಆ್ಯಂಡ್ ಫೀಲ್ಡ್ ಟ್ಯಾಪಿಂಗ್ ಮೆಥಡ್ ಅಂತ ಮತ್ತೊಂದು ಬರ್ತದೆ. A tap changing arrangement is made on the series field winding as shown in figure 4 by varying the number of effective turns of the field winding. The speed can be controlled. It is ಇಲ್ಲಿ ಏನು ಒಂದು ಫಿಗರ್ ಇದೆ, ಈ ಫಿಗರಲ್ಲಿ ತೋರಿಸಿರೋ ಹಾಗೆ ನಾವಿಲ್ಲಿ ಫೀಲ್ಡನ್ನೇ ಟ್ಯಾಪಿಂಗ್ ತೆಗೆದೀವಿ. ಮಧ್ಯೆ ಮಧ್ಯೆ ಒಂದೊಂದು ಸ್ವಲ್ಪ ಟರ್ನ್ಸ್ ಆದಮೇಲೆ ಒಂದು ಟ್ಯಾಪಿಂಗ್, ಮತ್ತು ಸ್ವಲ್ಪ ಟರ್ನ್ಸ್ ಆದಮೇಲೆ ಒಂದು ಟ್ಯಾಪಿಂಗ್, ಮತ್ತು ಒಂದು ಸ್ವಲ್ಪ ಟರ್ನ್ಸ್, ಈ ರೀತಿಯಲ್ಲಿ ಆ ವೈಂಡಿಂಗನ್ನು ಫೀಲ್ಡ್ ವೈಂಡಿಂಗನ್ನು ಟ್ಯಾಪಿಂಗ್ ಕನೆಕ್ಷನ್ ಮಾಡಿದ್ದೀವಿ. ಅದರ ಮುಖಾಂತರ ನಾವೇನು ಮಾಡ್ತೀವಿ, ನಂಬರ್ ಆಫ್ ಟರ್ನ್ಸನ್ನು ವೇರಿಯೇಷನ್ ಮಾಡೋದ್ರ ಮುಖಾಂತರ, ಫೀಲ್ಡ್ ಕಾಯಿಲ್ನ ನಂಬರ್ ಆಫ್ ಟರ್ನ್ಸನ್ನು ವೇರಿಯೇಷನ್ ಮಾಡೋದ್ರ ಮುಖಾಂತರ ಸ್ಪೀಡನ್ನು ನಾವು ಚೇಂಜ್ ಮಾಡಬಹುದು. ದ ಮೋಟಾರ್ ಸರ್ಕ್ಯೂಟ್ ಶುಡ್ ಬಿ ಸ್ಟಾರ್ಟೆಡ್ ವಿತ್ ಆಲ್ ದ ವೈಂಡಿಂಗ್ included and the speed can be changed then by setting at suitable tappings. ಮೊದಲು ನಮಗೆ ಫುಲ್ ವೈಂಡಿಂಗನ್ನು ತಗೊಳುತ್ತೆ ಅದು, ಆವಾಗ ಒಂದು ರೇಟೆಡ್ ಸ್ಪೀಡಲ್ಲಿ ತಿರುಗುತ್ತೆ. ಆಫ್ಟರ್ ದಟ್ ಅದನ್ನು ಟ್ಯಾಪಿಂಗನ್ನು ಚೇಂಜ್ ಮಾಡ್ತಾ ಹೋದಂಗೆಲ್ಲ ನಾನು ನನಗೆ ಬೇಕಾಗಿರ್ತಕ್ಕಂಥ ರಿಕ್ವೈರ್ಡ್ ಸ್ಪೀಡ್ನಲ್ಲಿ ಅದನ್ನು ವೇರಿಯೇಷನ್ ಮಾಡಬಹುದು ಅಂತ ಹೇಳ್ತೀವಿ. ದಿಸ್ ಪ್ರೊವಿಷನ್ ಶುಡ್ ಬಿ ಇನ್ಕಾರ್ಪೊರೇಟೆಡ್ ಇನ್ ದ ಸ್ವಿಚ್ ಗೇರ್, ಅದರ್ವೈಸ್ ಇಫ್ ದ ಟ್ಯಾಪಿಂಗ್ ಈಸ್ ಕೆಪ್ಟ್ ಎಟ್ ಲೋವರ್ settings and the motor is started, the motor raises to a high speed at the time of starting itself which is undesirable ಅಂತ. ಅಂದರೆ ಅಟ್ ದ ಟೈಮ್ ಆಫ್ ಸ್ಟಾರ್ಟಿಂಗಿಗೆ ನನಗೆ ಇದನ್ನೇನು ಮಾಡೋದು, ಹೈ ಸ್ಪೀಡಲ್ಲಿ ತಿರುಗಬಾರ್ದು. ಸೊ ಹಾಗಾಗಿ ಅಲ್ಲಿ ಒಂದು ಗೇರ್ ಸಿಸ್ಟಮ್ ಇದೆ. ಸೊ ಅಂದ್ರೆ ಒಂದು ಗೇರ್ ಸ್ವಿಚ್ಚಿಂಗ್ ಮಾಡೋದ್ರ ಮುಖಾಂತರ ನಾವು ಅಲ್ಲಿ ಏನು ಮಾಡ್ಬೋದು, ಸ್ಪೀಡನ್ನು ವೇರಿಯೇಷನ್ ತೊಗೊಳ್ತೀವಿ. ಈ ಒಂದು ಮೆಥಡ್ ನಮಗೆ ಅಪ್ಲಿಕೇಶನ್ ಆಫ್ ಸೀರೀಸ್ ಫೀಲ್ಡ್ ಟ್ಯಾಪಿಂಗ್ ಮೆಥಡ್ ಎಲ್ಲಾಗುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತದೆ. ದಿಸ್ ಮೆಥಡ್ ಈಸ್ ಯೂಸ್ಡ್ ಇನ್ ಸ್ಮಾಲ್ ಮೋಟರ್ಸ್ ಲೈಕ್ ಫುಡ್ ಮಿಕ್ಸರ್ಸ್, ಫ್ಯಾನ್ಸ್ ಆ್ಯಂಡ್ ಎಟ್ಸೆಟ್ರಾ. ನಮ್ಮ ಫ್ಯಾನ್ಗಳು ಮತ್ತು ನಮ್ಮ ಮಿಕ್ಸರ್ ಗ್ರೈಂಡರ್ಗಳೇನಿದೋ ಅದರಲ್ಲಿ ಇದೇ ಮೆಥಡನ್ನು ನಾವು ಅಪ್ಲೈ ಮಾಡ್ತೀವಿ. ಅಂದರೆ ಆ ಒಂದು ಫೀಲ್ಡ್ ವೈಂಡಿಂಗ್ ಏನಿದೆ ಅದನ್ನು ಟ್ಯಾಪಿಂಗ್ಸ್ ತೆಗಿತೀವಿ. ಆ ಟ್ಯಾಪಿಂಗ್ಸ್ ತೆಗೆಯೋದ್ರಿಂದ ಮುಖಾಂತರ ಲೋ ಸ್ಪೀಡ್, ಮೀಡಿಯಮ್ ಸ್ಪೀಡ್, ಹೈ ಸ್ಪೀಡ್, ಸಾಮಾನ್ಯವಾಗಿ ನಿಮ್ಮ ಎಲ್ಲ ಮಿಕ್ಸರ್ ಮತ್ತು ನಿಮ್ಮ ಫ್ಯಾನ್ಗಳನ್ನು ನೋಡ್ಬೋದು ನೀವಲ್ಲಿ. ಈಗ ಮಿಕ್ಸರಲ್ಲಿ ಲೋ ಅಂತ ಒಂದಿರುತ್ತೆ, ಮೀಡಿಯಮ್ ಅಂತ ಒಂದಿರುತ್ತೆ, ಹೈ ಅಂತ ಒಂದಿರ್ತದೆ. ಹಾಗೆ ಫ್ಯಾನಲ್ಲಿ 1 2 3 4 5 ಅಂತ ಇರ್ತವೆ. ಸ್ಪೀಡ್ ನಂಬರ್ 1 2 3 4 5 ಅಂದರೆ ಅಲ್ಲಿ ಫ್ಯಾನಲ್ಲಿ 3 ಟ್ಯಾಪಿಂಗ್ಸ್ ತೆಗೆದ್ರೆ ಒಂದು ಲೋ ಸ್ಪೀಡ್ ಟ್ಯಾಪಿಂಗ್ಸ್ ಇದ್ದರೆ ಒಂದು ಮೀಡಿಯಮ್ ಸ್ಪೀಡ್ ಟ್ಯಾಪಿಂಗ್ ಇರುತ್ತೆ, ಮತ್ತೊಂದು ಹೈ ಸ್ಪೀಡ್ ಟ್ಯಾಪಿಂಗ್ ಇರುತ್ತೆ. ಹಾಗೆ ಫ್ಯಾನಲ್ಲಿ ಒಂದು 5 ಟ್ಯಾಪಿಂಗ್ಸ್ ತೆಗೆದುಬಿಡ್ತಾರೆ. ನಂಬರ್ 1 ಅಂದರೆ ನಮ್ಮ 1 ಗಿಟ್ರೆ ಲೋ ಸ್ಪೀಡು, 2 ಗಿಟ್ರೆ ಸ್ವಲ್ಪ ಜಾಸ್ತಿ, 3 ಗಿಟ್ರೆ ಇನ್ನೂ ಜಾಸ್ತಿ, 4 ಗಿಟ್ರೆ ಇನ್ನೂ ಜಾಸ್ತಿ, 5 ಗಿಟ್ರೆ ಫುಲ್ ರೇಟೆಡ್ ಸ್ಪೀಡ್. ಹೀಗೆ ಅಲ್ಲೇ ಒಂದು ಡಿಸೈನಿಂಗ್ ಇರ್ತದೆ. ಅದರರ್ಥ ಅಲ್ಲಿರ್ತಕ್ಕಂಥ ಫೀಲ್ಡ್ ವೈಂಡಿಂಗನ್ನು ಟ್ಯಾಪಿಂಗ್ಸ್ ತೆಗೆದು ಆ ಟ್ಯಾಪಿಂಗ್ಸನ್ನು ನಂಬರ್ ಆಫ್ ಟರ್ನ್ಸನ್ನು ಚೇಂಜ್ ಮಾಡೋದ್ರ ಮುಖಾಂತರ ಒಂದು ಸ್ವಿಚ್ ಇರ್ತದೆ, ರೋಟ್ರಿ ಸ್ವಿಚ್. ಆ ರೋಟ್ರಿ ಸ್ವಿಚ್ಚನ್ನು ಚೇಂಜ್ ಮಾಡೋದ್ರ ಮುಖಾಂತರ ನಂಬರ್ ಆಫ್ ಟರ್ನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ನಂಬರ್ ಆಫ್ ಟರ್ನ್ಸ್ ಚೇಂಜ್ ಆದಂಗೆಲ್ಲ ಸ್ಪೀಡ್ ಕೂಡ ವೇರಿಯೇಷನ್ ಆಗ್ತಾ ಹೋಗ್ತದೆ. ಇದು ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಸೀರೀಸ್ ಪ್ಯಾರಲಲ್ ಮೆಥಡ್ ಅಂತ ಹೇಳಿದ್ರೆ ಇನ್ ದ ಫಿಗರ್ 5a ಆ್ಯಂಡ್ ಶೋಸ್ ಎ ಸೀರೀಸ್ ಮೋಟಾರ್ ವಿತ್ 2 halves ಆಫ್ ದಿ ಫೀಲ್ಡ್ ವೈಂಡಿಂಗ್ ಕನೆಕ್ಟೆಡ್ ಇನ್ ಸೀರೀಸ್. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದಿದೆ 2 ಸೀರೀಸ್ ವೈಂಡಿಂಗ್ಗಳಿದಾವೆ, ಎರಡನ್ನೂ ಒಂದಕ್ಕೊಂದು ಸೀರೀಸ್ ಕನೆಕ್ಟ್ ಮಾಡಿದೆ. ಸೊ ಇನ್ನೊಂದು ಮೆಥಡ್ ಇದೆ, ಇಲ್ಲಿ ಪ್ಯಾರಲಲ್ ಕನೆಕ್ಷನ್ ಮೆಥಡ್ ಇದೆ. ಇವೆರಡು ಫಿಗರನ್ನು ನಾವಿಲ್ಲಿ ಗಮನಿಸುವ. ಇಫ್ ದ 2 halves ಆಫ್ ದ ಫೀಲ್ಡ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಆಸ್ ಶೋನ್ ಇನ್ ಫಿಗರ್ 5b, then for a given current I taken from the supply, the current in each field coil is reduced to half the flux is therefore reduced and the speed is increased. ಇಲ್ಲಿ ಕೂಡ ಏನಾಗುತ್ತೆ, ನಮಗೆ ಸ್ಪೀಡ್ ವೇರಿಯೇಷನ್ ಆಗುತ್ತೆ. ಈಗ ನನ್ನ ಪ್ಯಾರಲಲ್ಲಿ ಹೋದರೆ ನಾನೇನಾಗುತ್ತೆ, ಕರೆಂಟ್ ಡಿವೈಡ್ ಆಗುತ್ತೆ, ಅಲ್ಲಿ ಆಟೋಮೆಟಿಕಲಿ ಏನಾಗುತ್ತೆ, ಫ್ಲಕ್ಸ್ ಕಡಿಮೆ ಆಗುತ್ತೆ. ಫ್ಲಕ್ಸ್ ಕಡಿಮೆ ಆದರೆ ಸ್ಪೀಡ್ ಜಾಸ್ತಿ ಆಗುತ್ತೆ. ಸೊ ಅದೇ ನಾನು ಇಲ್ಲಿ ಬಂದರೆ ಏನಾಗುತ್ತೆ, ಕರೆಂಟು ಅಲ್ಲಿ ಮೂಮೆಂಟ್ ಆಗ್ತಕ್ಕಂಥ ಕರೆಂಟ್ ಏನಿರ್ತದೆ ಈ ಸೀರೀಸಲ್ಲಿ ಇರೋದೊಂದು ಸೇಮ್ ಇರ್ತದೆ, ಅಲ್ಲಿ ಒಂದು ಸ್ಪೀಡ್ ಇರ್ತದೆ. ಅಂದರೆ ಇದರಲ್ಲಿ ಏನಪ್ಪ ಅಂತಂದರೆ ಕೇವಲ 2 ಥರದ ಸ್ಪೀಡ್ ಮಾತ್ರ ತಗೋಬೋದು. ಅಪ್ಲಿಕೇಶನ್ ಆಫ್ ಸೀರೀಸ್ ಪ್ಯಾರಲಲ್ ಮೆಥಡ್, ದಿಸ್ ಈಸ್ ದ ಸಿಂಪ್ಲೆಸ್ಟ್ ಮೆಥಡ್. So only 2 speeds are possible. This method is often used for the controlling the speed of a fan motors ಅಂತಲೂ ಹೇಳ್ತೀವಿ. 2 ಸ್ಪೀಡನ್ನು ತಗೊಳ್ತಕ್ಕಂಥದ್ದು. ಸೊ ಅಲ್ಲಿ ಸೀರೀಸಾಗಿ ಕನೆಕ್ಟ್ ಮಾಡಿದರೆ 1 ಸ್ಪೀಡ್ ಇರುತ್ತೆ, ಪ್ಯಾರಲಲ್ ಕನೆಕ್ಟ್ ಮಾಡಿದರೆ 1 ಸ್ಪೀಡ್ ಇರ್ತದೆ. ಅಲ್ಲಿ ಕರೆಂಟ್ ಚೇಂಜಸ್ ಆಗುತ್ತೆ. ಸೊ ಹಾಗಾಗಿ ನನಗೆ ಅಲ್ಲಿ ಕರೆಂಟ್ ಮೇಲೇ ನನ್ನ ಫ್ಲಕ್ಸ್ ಡಿಪೆಂಡ್ ಆಗಿದೆ. ಸೊ ಹಾಗಾಗಿ ನನಗೆ ಸ್ಪೀಡ್ ಕೂಡ ವೇರಿಯೇಷನ್ ಆಗುತ್ತೆ. ಸಪ್ಲೈ ವೋಲ್ಟೇಜ್ ಕಂಟ್ರೋಲ್ ಮೆಥಡ್, ಎ ಕಂಟ್ರೋಲರ್ ವೇರಿಯಬಲ್ ರೆಸಿಸ್ಟೆನ್ಸ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಮೋಟರ್ ಆಸ್ ಶೋನ್ ಇನ್ ಫಿಗರ್ 6. ದಿಸ್ ಮೆಥಡ್ ಕ್ಯಾನ್ ಬಿ ಯೂಸ್ಡ್ ಟು ಕಂಟ್ರೋಲ್ ದ ಸ್ಪೀಡ್ ಫ್ರಮ್ 0 ಅಪ್ ಟು ಫುಲ್ ನಾರ್ಮಲ್ ಸ್ಪೀಡ್ ಅಂತ ಹೇಳ್ತೀವಿ.
ಈ ರೀತಿ ಒಂದು ಡಿ ಸಿ ಈಗೇನು ಸಪ್ಲೈ ಕೊಟ್ಟೆ ಆ ಸಪ್ಲೈಗೆ ನಾನು ಒಂದು ವೇರಿಯಬಲ್ ರೆಸಿಸ್ಟೆನ್ಸನ್ನು ಸೀರೀಸಾಗಿ ಕನೆಕ್ಟ್ ಮಾಡೋದು. ಈ ವೇರಿಯಬಲ್ ರೆಸಿಸ್ಟೆನ್ಸನ್ನು ಸೀರೀಸಾಗಿ ಕನೆಕ್ಟ್ ಮಾಡಿ ನಾನು ವೋಲ್ಟೇಜನ್ನು ಮಿನಿಮಮ್ ವೋಲ್ಟೇಜ್ ಟು ಮ್ಯಾಕ್ಸಿಮಮ್ ವೋಲ್ಟೇಜ್ವರೆಗೆ ನಾವು ವೇರಿಯೇಷನ್ ಮಾಡ್ತಾ ಹೋದಂಗೆ ಸ್ಪೀಡ್ ಕೂಡ ನನ್ನ ಆರ್ಮೇಚರ್ನಲ್ಲಿ ಲೋವೆಸ್ಟ್ 0 ಸ್ಪೀಡಿಂದ ಮ್ಯಾಕ್ಸಿಮಮ್ ಸ್ಪೀಡ್ವರೆಗೆ ರನ್ ಮಾಡಬಹುದು ಅಂತ ಹೇಳ್ತೀವಿ. ಇದು ಒಂದು ಮೆಥಡ್ ಇದೆ. The disadvantage in this method is that there is a loss of energy in the control resistance in the form of heat, but with the introduction of SCR based control circuit, obtaining a variable supply voltage to motor is achieved with the least power loss. This method is widely used in larger modern machines where power loss is a major concern ಅಂತ ಹೇಳ್ತೀವಿ. ಸೊ ಇಲ್ಲಿ ಈ ಒಂದು ಮೆಥಡ್ ಏನಿದೆ ಇಲ್ಲಿ ನನಗೆ ಪವರ್ ಲಾಸ್ ಜಾಸ್ತಿ ಆಗುತ್ತೆ. ಬಟ್ ಈ ಒಂದು ಮಾಡರ್ನ್ ಯುಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಈ SCR ಬೇಸ್ಡ್ ಕಂಟ್ರೋಲ್ ಸರ್ಕ್ಯೂಟನ್ನು ಡೆವಲಪ್ ಮಾಡಲಾಗಿದೆ. ಅದನ್ನು ನಾವು DC ಡ್ರೈವರ್ ಅಂತ ಹೇಳ್ತೀವಿ. DC ಮೋಟರ್ ಡ್ರೈವ್ ಅಂತೇಳಿ AC ಮೋಟರ್ ಡ್ರೈವ್ ಅಂತ ಬಂದಿದೆ. ಸೊ ಈ DC ಮೋಟರ್ ಡ್ರೈವನ್ನು ಬಳಸಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಆ ಸ್ಪೀಡನ್ನು ವೇರಿಯೇಷನ್ 0 ಟು ಮ್ಯಾಕ್ಸಿಮಮ್ ಸ್ಪೀಡನ್ನು ತೊಗೊಳ್ತಕ್ಕಂಥದ್ದಿದೆ. ಅಲ್ಲಿ ಯಾವುದೇ ಥರದ ಪವರ್ ಲಾಸ್ ಆಗೋದಿಲ್ಲ ಆ ಒಂದು ಸರ್ಕ್ಯೂಟನ್ನು ಬಳಸೋದ್ರಿಂದ. ಬಟ್ ನೇರವಾಗಿ ನಾನು ಈ ರೀತಿ ಒಂದು ರಿಯೋಸ್ಟ್ಯಾಟನ್ನು ಅಥವಾ ಕಂಟ್ರೋಲ್ ರೆಸಿಸ್ಟೆನ್ಸ್ ಬಳಸೋದ್ರಿಂದ ನನಗೆ ಪವರ್ ಲಾಸ್ ಆಗುತ್ತೆ. ಬಟ್ ಈ SCR ಕಂಟ್ರೋಲ್ಡ್ DC ಡ್ರೈವನ್ನು ಬಳಸೋದ್ರಿಂದ ಅಲ್ಲಿ ಯಾವುದೇ ಥರದ ಪವರ್ ಲಾಸ್ ಆಗೋದಿಲ್ಲ ನನಗೆ. ಮತ್ತು ಆದರೂ ಕೂಡ ತುಂಬ ಕಡಿಮೆ, ಇಟ್ಸ್ ನಾಟ್ ಕನ್ಸಿಡರಬಲ್ ಅಂತ ಹೇಳ್ಬೋದು. ಅಷ್ಟು ಕಡಿಮೆ ಪವರ್ ಲಾಸ್ ಆಗಿ ನನಗೆ ಅದೇ ಒಂದು ಏನು 0 ಟು ಮ್ಯಾಕ್ಸಿಮಮ್ ಸ್ಪೀಡನ್ನು ಅಚೀವ್ ಮಾಡ್ಬೋದು ಇಲ್ಲಿ ಅಂತ ಹೇಳ್ತೀವಿ. ಇದು ನಮ್ಗೆ ಇತ್ತೀಚಿನ ದಿನಗಳಲ್ಲಿ ಇದನ್ನೇ ನಾವು ಮೇಜರಾಗಿ ಬಳಸ್ತಾ ಇದ್ದೇವೆ. So armature diverter method. In this method a variable resistor called a diverter is connected across the armature as shown in figure 7. ಸೊ ಇಲ್ಲಿ ಆವಾಗಲೇ ನಾವು ಸೀರೀಸ್ ಫೀಲ್ಡ್ಗೆ ನಾವು ಒಂದು ಡೈವರ್ಟರ್ ಹಾಕಿದ್ವಿ. ಇದಕ್ಕೆ ನಿಮ್ಗೆ ಗೊತ್ತಿದೆ. ಬಟ್ ದಿಸ್ ಟೈಮ್ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಆರ್ಮೇಚರ್ ಪ್ಯಾರಲಲ್ ಆಗಿ ಒಂದು ಡೈವರ್ಟರ್ನ ಕನೆಕ್ಟ್ ಮಾಡಿದ್ದೀವಿ. ಸೊ ಹೀಗೆ ಮಾಡೋದ್ರಿಂದ ಬೈ ದಿಸ್ ಮೆಥಡ್ ದ ಆರ್ಮೇಚರ್ ಕರೆಂಟ್ ಈಸ್ controlled to vary the speed below the rated value for series motor. ಸೊ ಇಲ್ಲಿ ನಿಮಗೆ ಗೊತ್ತೇ ಇರಲಿ, ಇಲ್ಲಿ ನಾನೇನು ಮಾಡ್ಬೋದು ಅಂತ ಹೇಳಿದ್ರೆ ರೇಟೆಡ್ ಸ್ಪೀಡ್ನ ಒಳಗಡೆ 1500 ರೇಟೆಡ್ ಸ್ಪೀಡ್ ಅಂದರೆ ವಿತಿನ್ ದ 1500 ಸ್ಪೀಡಲ್ಲಿ ವೇರಿಯೇಷನನ್ನು ಮಾಡ್ಬೋದು. ಇಟ್ ಈಸ್ ನಥಿಂಗ್ ಬಟ್ EB ಕಂಟ್ರೋಲ್ ಮೆಥಡ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಾವು ಇದರಲ್ಲಿ ನಾನು ವಿತಿನ್ ದ ರೇಟೆಡ್ ಸ್ಪೀಡಲ್ಲಿ ಮಾತ್ರ ಸ್ಪೀಡನ್ನು ವೇರಿಯೇಷನ್ ಮಾಡ್ಬೋದು. For a motor running at constant load torque, if the armature current is reduced by the armature diverter, the line current increases to meet the torque. Thereby the series field current increases. This increased field current reduces the speed. So ಇಲ್ಲಿ ಆಟೋಮೆಟಿಕಲಿ ಏನಾಗುತ್ತೆ, ಇಲ್ಲಿ ಒಂದು ವೇಳೆ ಇಲ್ಲಿ ಸ್ಪೀಡ್ ದ ಇನ್ಕ್ರೀಸ್ಡ್ ಫೀಲ್ಡ್ ಕರೆಂಟ್ ರೆಡ್ಯೂಸಸ್ ದ ಸ್ಪೀಡ್ ಅಂತ ಹೇಳ್ತೀವಿ. ಅಂದರೆ ಫೀಲ್ಡ್ ಕರೆಂಟ್ ಜಾಸ್ತಿ ಆದರೆ ಫೀಲ್ಡ್ ಫ್ಲಕ್ಸ್ ಜಾಸ್ತಿ ಆಗುತ್ತೆ. ಫೀಲ್ಡ್ ಫ್ಲಕ್ಸ್ ಜಾಸ್ತಿ ಆದರೆ ಸ್ಪೀಡ್ ಕಡಿಮೆ ಆಗುತ್ತೆ ಅಂತ ನಮ್ಗೆ ಗೊತ್ತಿದೆ ಇಲ್ಲಿ. ಸೊ ಅದು ಡಿಪೆಂಡಿಂಗ್ ಅಪಾನ್ ಲೋಡ್ ವೇರಿಯೇಷನ್ ಆದಂಗೆಲ್ಲ ಚೇಂಜಸ್ ಆಗ್ತಕ್ಕಂಥದ್ದು ಅಂತ ಗೊತ್ತಿದೆ ನಿಮಗೆ. ಹಾಗಾಗಿ ಸೊ ಇಲ್ಲಿ ಸ್ಪೀಡ್ ವೇರಿಯೇಷನನ್ನು ತಗೋಬೋದು. ದಿಸ್ ಮೆಥಡ್ ಈಸ್ ವೇಸ್ಟ್ಫುಲ್ ಅಂತ ಹೇಳ್ತಾರೆ ಆ್ಯಂಡ್ ಕಾಸ್ಟ್ಲಿ ಆ್ಯಂಡ್ ಅನ್ಸೂಟಬಲ್ ಫಾರ್ ಚೇಂಜಿಂಗ್ ಲೋಡ್ಸ್. ಅಂದರೆ ಎಲ್ಲಿ ಲೋಡ್ ಚೇಂಜ್ ಆಗುತ್ತೆ ಅಲ್ಲಿ ನಾಟ್ ಸೂಟಬಲ್ ಅಂತ ಹೇಳ್ತೀವಿ. ದ ಸ್ಪೀಡ್ ಕಂಟ್ರೋಲ್ ಮೆಥಡ್ಸ್ ಇಲಿಸ್ಟ್ರೇಟೆಡ್ ಫಾರ್ DC series motor cannot be used for compound motors as these adjustments would radically change the performance characteristics of the compound motor. ನಾವಿಲ್ಲಿ ಏನು ಈ ಸೀರೀಸ್ ಮೋಟರ್ನಲ್ಲಿ ಏನೋ ಒಂದು ಮೆಥಡ್ ಆರ್ಮೇಚರ್ ಡೈವರ್ಟರ್ ಮೆಥಡ್ ಅಥವಾ ಸೀರೀಸ್ ಫೀಲ್ಡ್ ಡೈವರ್ಟರ್ ಮೆಥಡ್ ಇದೆ. ಇದನ್ನು ತಗೊಂಡೋಗಿ ನಾನು ಕಾಂಪೌಂಡ್ ಮೋಟ್ರಲ್ಲಿರ್ತಕ್ಕಂಥ ಸೀರೀಸ್ ಮೋಟ್ರಿಗೆ ಅಥವಾ ಆರ್ಮೇಚರ್ಗೆ ನಾನು ಕನೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ ಅದು ಕರೆಕ್ಟಾಗಿ ಪರ್ಫಾರ್ಮೆನ್ಸ್ ಮಾಡೋದಿಲ್ಲ ಮತ್ತು ಅದರ ಕ್ಯಾರೆಕ್ಟರಿಸ್ಟಿಕ್ಸು ಕಂಪ್ಲೀಟ್ಲಿ ಚೇಂಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅಲ್ಲಿ ಅದನ್ನು ಈ ರೀತಿಯಲ್ಲಿ ಬಳಸೋದಕ್ಕೆ ಬರೋದಿಲ್ಲ ಅಂತ ಹೇಳ್ತೀವಿ. ಇನ್ನು ಒಂದು ಬೆಸ್ಟ್ ಮೆಥಡ್ ಇದೆ ಇಲ್ಲಿ, ಬಟ್ ಇಟ್ ಈಸ್ ಇನ್ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ವಾರ್ಡ್ ಲೆನಾರ್ಡ್ ಸಿಸ್ಟಮ್ ಈಸ್ ಸ್ಪೀಡ್ ಕಂಟ್ರೋಲ್ ಅಂತ ಹೇಳ್ತೀವಿ. ವಾರ್ಡ್ ಲೆನಾರ್ಡ್ ಸಿಸ್ಟಮ್ ಆಫ್ ಸ್ಪೀಡ್ ಕಂಟ್ರೋಲ್ ಏನು ಹೇಳುತ್ತೆ ಅಂದರೆ, ಇನ್ ಆಲ್ ದ ಮೆಥಡ್ಸ್ ಎಕ್ಸ್ಪ್ಲೇನ್ಡ್ ಸೋ ಫಾರ್ it is clear that the speed cannot be varied from 0 to above normal by any one method, and at least 2 methods are required to be combined to do so. ಸೊ ನಮ್ಗೆ ಗೊತ್ತಿದೆ ತುಂಬ ಕಡಿಮೆ 0ದಿಂದ ಮ್ಯಾಕ್ಸಿಮಮ್ವರೆಗೆ ತೊಗೊಳ್ತಕ್ಕಂಥದ್ದು ಅಥವಾ ಜೀರೋದಿಂದ ಎಬೌವ್ ದಿ ನಾರ್ಮಲ್ ಸ್ಪೀಡ್ ತೊಗೊಳೋದಕ್ಕೆ ನನಗೆ ಇದುವರೆಗೂ ನೋಡಿರ್ತಕ್ಕಂಥ ಯಾವ ಮೆಥಡಲ್ಲೂ ಕೂಡ ಸಾಧ್ಯ ಆಗಲಿಲ್ಲ. ಹಾಗಾದರೆ ಫರ್ದರ್ ದ ಎಫಿಷಿಯನ್ಸಿ ಆಫ್ ದ
ಅಬೋವ್ ಮೆನ್ಷನ್ಡ್ ಕಂಟ್ರೋಲ್ ಈಸ್ ಮಚ್ ಲೆಸ್. ಸೊ ಎಫಿಷಿಯನ್ಸಿ ಕೂಡ ಕಡಿಮೆ ಇತ್ತು ನಾವು ಇದುವರೆಗೆ ನೋಡಿರ್ತಕ್ಕಂಥ ಮೆಥಡ್ಗಳಲ್ಲಿ. ಡ್ಯೂ ಟು ಪವರ್ ಲಾಸ್ ಕೂಡ ಹಾಗೇನೆ, ಆ್ಯಂಡ್ ಇನ್ಸ್ಟೆಬಿಲಿಟಿ ಡ್ಯೂ ಟು ಲೋಡ್ ವೇರಿಯೇಷನ್ನಲ್ಲಿ ನನಗೆ ಅದು ಇನ್ಸ್ಟೆಬಿಲಿಟಿ ಆಗ್ತಾಯಿತ್ತು. ಅಂದರೆ ನನಗೆ ಸ್ಯಾಟಿಸ್ಫೈಡ್ಲಿ ಅದು ಚೇಂಜಸ್ ಇದು ವರ್ಕ್ ಆಗ್ತಿರಲಿಲ್ಲ ಅಂತ ಹೇಳ್ತೀವಿ. ಎ ಸ್ಮೂತ್ ವೇರಿಯೇಷನ್ ಆಫ್ ಸ್ಪೀಡ್ ಫ್ರಮ್ 0 to above the normal speed with inherent stability of the speed at all loads is achieved through an adjustable voltage system of speed control called Ward-Leonard system of speed control. ಹಾಗಾದರೆ ಯಾವುದೇ ಥರದ ಲೋಡನ್ನು ಕೊಟ್ಟರು ನನಗೆ 0ದಿಂದ ಅಪ್ ಟು ಅಬೋವ್ ದ ನಾರ್ಮಲ್ ಸ್ಪೀಡ್ವರೆಗೂ ಸ್ಯಾಟಿಸ್ಫೈಡ್ಲಿ ತೊಗೊಳ್ಳೋದಕ್ಕೆ ಏಕಮಾತ್ರ ವೇ ಅಂತ ಹೇಳಿದ್ರೆ ಅದು ವಾರ್ಡ್-ಲೆನಾರ್ಡ್ ಸಿಸ್ಟಮ್ ಆಫ್ ಸ್ಪೀಡ್ ಕಂಟ್ರೋಲ್ ಅಂತ ಹೇಳ್ತೀವಿ. ಇನ್ ದಿಸ್ ಸಿಸ್ಟಮ್ ಎ ಡಿ ಸಿ ಜನರೇಟರ್ ಈಸ್ ಮೆಕ್ಯಾನಿಕಲಿ ಕಪಲ್ಡ್ ಟು ಎ ಕಾನ್ಸ್ಟಂಟ್ ಸ್ಪೀಡ್ ಡಿ ಸಿ ಮೋಟರ್. ಒಂದು ಡಿ ಸಿ ಜನರೇಟ್ರು ಒಂದು ಕಾನ್ಸ್ಟಂಟ್ ಸ್ಪೀಡ್ ಡಿ ಸಿ ಮೋಟರ್ಗೆ ಕಪಲ್ ಆಗಿರುತ್ತೆ. ಆ್ಯಂಡ್ ಎ ಸಿ 3 phase ಇಂಡಕ್ಷನ್ ಮೋಟರ್ ಆ್ಯಸ್ ಶೋನ್ ಇನ್ ಫಿಗರ್ 8. ಸೊ ಇಲ್ಲಿ ಹಾಗೇನೆ ಎ ಸಿ 3 phase ಇಂಡಕ್ಷನ್ ಮೋಟರ್ ಕೂಡ ಇದರೊಳಗಡೆ ಕನೆಕ್ಷನ್ ಆಗುತ್ತೆ. As shown in figure 8, the generated supply from the DC generator is fed directly to the armature of the controlled DC motor. The field, ಇಲ್ಲಿ ನೋಡಿ ಫೀಲ್ಡ್ ಆಫ್ ದಿ ಇಲ್ಲಿದೆ ನೋಡಿ, ನಮಗೆ ಒಂದು ಮೋಟಾರ್ ಫೀಲ್ಡ್ ಕಾಯಿಲ್ ಇಲ್ಲಿದೆ, ಕಂಟ್ರೋಲ್ಡ್ ಡಿ ಸಿ ಮೋಟಾರ್ ಅಂತ ಹೇಳ್ತೀವಿ. ಇಲ್ಲಿದೆಲ್ಲ ಇದು ನಮಗೆ ಕಂಟ್ರೋಲ್ ಡಿ ಸಿ ಮೋಟರು. ಇನ್ನು ಎ ಸಿ ಮೋಟಾರ್ ಇಲ್ಲಿದೆ, ಇನ್ನು ಡಿ ಸಿ ಜನರೇಟರ್ ಇಲ್ಲಿದೆ. ಎ ಸಿ ಮೋಟಾರ್ ಆ್ಯಂಡ್ ಡಿ ಸಿ ಜನರೇಟರ್ ಕಪಲ್ ಆಗಿರ್ತದೆ. ಅದೇ ಡಿ ಸಿ ಜನರೇಟರ್ ಸಪ್ಲೈನನ್ನು ನಾವು ಇಲ್ಲಿ ಈ ಕಂಟ್ರೋಲ್ ಮಾಡಬೇಕಾಗಿರೋ ಡಿ ಸಿ ಮೋಟ್ರಿಗೆ ಕೊಟ್ಟಿರ್ತೀವಿ. ಅದ್ರ ಜೊತೆಯಲ್ಲಿ ನೀವು ಇಲ್ಲಿ ಗಮನಿಸ್ಬೋದು, ಈ ಕಂಟ್ರೋಲ್ಡ್ ಡಿ ಸಿ ಮೋಟಾರ್ನ ಫೀಲ್ಡ್ ಸಪ್ಲೈ ಮತ್ತು ಈ ಡಿ ಸಿ ಜನರೇಟರ್ನ ಫೀಲ್ಡ್ ಸಪ್ಲೈ ಒಂದು ಸಪರೇಟ್ ಡಿ ಸಿ ಸಪ್ಲೈ ಸೋರ್ಸಿಂದ ಬಂದಿದೆ. ಇದು ಇಂಪಾರ್ಟೆಂಟ್, ಇದನ್ನು ನೀವು ಇಲ್ಲಿ ಗಮನಿಸಬೇಕು. ಸೊ ಇಲ್ಲೇನಾಗುತ್ತೆ ಅಂತ ಹೇಳೋದಾದರೆ, ದ ಫೀಲ್ಡ್ಸ್ ಆಫ್ both the DC generators and the controlled DC motor are separately excited from a suitable DC supply. The field of the DC generator is controlled through a field rheostat and a changeover switch to vary the generated voltage and to change the polarity respectively. ನಾವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಒಂದು ಚೇಂಜ್ ಓವರ್ ಸ್ವಿಚ್ ಇದೆ. ಈ ಚೇಂಜ್ ಓವರ್ ಸ್ವಿಚ್ಚನ್ನು ನಾನು ಚೇಂಜ್ ಮಾಡೋದ್ರ ಮುಖಾಂತರ ಅಲ್ಲಿ ಏನು ಮಾಡ್ಬೋದು ಅಂದರೆ, ಈಗ ಫೀಲ್ಡ್ ಸಪ್ಲೈನನ್ನು ಇಂಟರ್ಚೇಂಜ್ ಮಾಡ್ದಂಗೆ ಆಗುತ್ತೆ. ಫೀಲ್ಡ್ ಸಪ್ಲೈ ಅಂದರೆ ಜನರೇಟರ್ ಫೀಲ್ಡ್ ಸಪ್ಲೈನನ್ನು ಇಂಟರ್ಚೇಂಜ್ ಮಾಡಿದಾಗ ಅಲ್ಲಿ ಆಟೋಮೆಟಿಕಲಿ ಏನಾಗುತ್ತೆ, ನನಗೆ ಡಿ ಸಿ ಜನರೇಟರ್ ಫೀಲ್ಡ್ ಸಪ್ಲೈ ಇಂಟರ್ಚೇಂಜ್ ಆದಂಗೆ ಆಗುತ್ತೆ. ಆವಾಗ ಏನಾಗುತ್ತೆ, ನಾನು ಇಲ್ಲಿ ಡಿವಾರ್ ಕೂಡ ಚೇಂಜಸ್ ಪಡಿಬೋದು. ಹಾಗೆ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಜನರೇಟೆಡ್ ಡಿ ಸಿ ಸಪ್ಲೈ ನೇರವಾಗಿ ನನ್ನ ಕಂಟ್ರೋಲ್ಡ್ ಡಿ ಸಿ ಮೋಟ್ರಿಗೆ ಹೋಗ್ತಿರ್ತದೆ. ನಾನು ಎಷ್ಟು ವೋಲ್ಟೇಜನ್ನು ಜನ್ರೇಟ್ ಮಾಡ್ತಾನೋ ಅಷ್ಟು ವೋಲ್ಟೇಜು ಮೋಟಾರ್ಗೆ ಹೋಗ್ತಿರ್ತದೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಚೇಂಜ್ ಓವರ್ ಸ್ವಿಚ್ ಟು ವೇರಿ ದ ಜನರೇಟೆಡ್ ವೋಲ್ಟೇಜ್ ಆ್ಯಂಡ್ ಟು ಚೇಂಜ್ ದ ಪೊಲಾರಿಟಿ ರೆಸ್ಪೆಕ್ಟಿವ್ಲಿ. ದಿಸ್ ಎನಾಬಲ್ಸ್ ದ ಸಪ್ಲೈ ಟು ದಿ ಕಂಟ್ರೋಲ್ಡ್ ಡಿ ಸಿ ಮೋಟರ್ ಟು ವೇರಿ at a wide range and also makes it possible to reverse the supply voltage polarity. This in turn changes the speed of the controlled DC motor to vary from 0 to above normal speed as well as change the direction of rotation ಅಂತ ಹೇಳ್ತೀವಿ. ಇಲ್ಲಿ ಒಂದು ಜನರೇಟೆಡ್ ವೋಲ್ಟೇಜ್ನೇ ನಾನು ವೇರಿಯೇಷನ್ ಮಾಡಿದೆ. ಹಾಗೆ ವೋಲ್ಟೇಜ್ ಜನ್ರೇಟ್ ಮಾಡ್ತಕ್ಕಂಥದ್ದೇ ನಾನು ಕಡಿಮೆ ವೋಲ್ಟೇಜ್ ಬೇಕಾ, ಜಾಸ್ತಿ ವೋಲ್ಟೇಜ್ ಬೇಕಾ, ಇನ್ನೂ ಜಾಸ್ತಿ ಬೇಕಾ ಅಂತ ಈ ರೀತಿಯಲ್ಲಿ ಜನರೇಟೆಡ್ ವೋಲ್ಟೇಜನ್ನು ವೇರಿಯೇಷನ್ ಮಾಡೋದ್ರ ಮುಖಾಂತರ ನಾನೇನು ಮಾಡ್ತಾಯಿದ್ದೀನಿ, ಆ ಕಂಟ್ರೋಲಿಂಗ್ ಡಿ ಸಿ ಮೋಟ್ರನ್ನ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಜೊತೆಯಲ್ಲಿ ಅಲ್ಲೊಂದು ಚೇಂಜ್ ಓವರ್ ಸ್ವಿಚ್ ಇರೋದ್ರಿಂದ ನಾನು ಡಿವಾರ್ ಕೂಡ ಚೇಂಜ್ ಮಾಡ್ಬೋದು. ಹಾಗೆ 0ದಿಂದ ಮ್ಯಾಕ್ಸಿಮಮ್ ಸ್ಪೀಡನ್ನು ಕೂಡ ನಾನು ಇಲ್ಲಿ ಅಪ್ಟೈನ್ ಮಾಡ್ಬೋದು ಇಫ್ ನೆಸಸರಿ. ದ ಕಂಟ್ರೋಲ್ಡ್ ಡಿ ಸಿ ಮೋಟರ್ ಸ್ಪೀಡ್ ಕ್ಯಾನ್ ಬಿ brought down to 0 by reducing the voltages. By this system a speed as a ಇಲ್ಲಿ ಅಡ್ವಾಂಟೇಜಸ್ ಅಂತ ಹೇಳಿ ನೋಡೋದಾದರೆ, ಬೈ ದಿಸ್ ಸಿಸ್ಟಮ್ ಎ ಸ್ಪೀಡ್ ಈಸ್ ಅ ಲೋ ಆಸ್ 0 ಆ್ಯಂಡ್ ಆಸ್ ಹೈ ಆಸ್ 2 times ದ ನಾರ್ಮಲ್ ಸ್ಪೀಡ್. ಇಲ್ಲಿ ಮೇನ್ ಏನಪ್ಪ ಅಂದರೆ, 0ದಿಂದ ಶುರು ಮಾಡಿಕೊಂಡು ಆ ನಾರ್ಮಲ್ ಸ್ಪೀಡ್ನ 2 ಪಟ್ಟು ಸ್ಪೀಡನ್ನು ಕೂಡ ನಾವಿಲ್ಲಿ ಅಚೀವ್ ಮಾಡ್ಬೋದು ಅಂತ ಹೇಳ್ತೀವಿ. The direction of rotation of the controlled DC motor can be changed simply by reversing the controller in the field circuit of the generator. ಅಲ್ಲೇನು ಫೀಲ್ಡ್ ಸರ್ಕ್ಯೂಟಿಗೆ ಒಂದು ಇಂಟರ್ಚೇಂಜಿಂಗ್ ಸ್ವಿಚ್ ಇದೆ, ಆ ಸ್ವಿಚ್ಚನ್ನು ಚೇಂಜ್ ಮಾಡೋದ್ರ ಮುಖಾಂತರ ಡಿವಾರ್ ಕೂಡ ಸಿಂಪಲಾಗಿ ಚೇಂಜ್ ಮಾಡ್ಬೋದು.
As there is not much power loss in the field rheostat, the speed varies are achieved at higher efficiency. ಇಲ್ಲಿ ಫೀಲ್ಡ್ ರಿಯೋಸ್ಟಾಟಲ್ಲಿ ಅಷ್ಟು ನನಗೆ ಪವರ್ ಲಾಸ್ ಆಗೋದಲ್ಲ, ಹಾಗಾಗಿ ನನಗಿಲ್ಲಿ ಹೈಯರ್ ಎಫಿಷಿಯನ್ಸನ್ನು ಅಚೀವ್ ಮಾಡ್ಬೋದು ಅಂತ ಹೇಳ್ತೀವಿ. ದ ಸ್ಪೀಡ್ ಆಫ್ ದ ಕಂಟ್ರೋಲ್ಡ್ ಡಿ ಸಿ ಮೋಟರ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಲೋಡ್. ಸೊ ಲೋಡಿಗೆ ನನಗೆ ಸಂಬಂಧ ಇಲ್ಲ, ಹಾಗಾಗಿ ನನಗಿಲ್ಲಿ ಏನೇ ಲೋಡ್ ಇರಲಿ ಸ್ಪೀಡು ನಾನು ಏನು ಸ್ಪೀಡಿಗೆ ಇಡ್ತೀನಿ ಅದು ಸ್ಪೀಡಲ್ಲಿ ಅದು ರನ್ ಆಗ್ತಾ ಇರ್ತದೆ. ಇನ್ನು ಡಿಸಡ್ವಾಂಟೇಜಸ್ ಅಂತ ಹೇಳಿದ್ರೆ ದಿಸ್ ಮೆಥಡ್ ರಿಕ್ವೈರ್ಸ್ ಹೈ ಇನಿಷಿಯಲ್ ಕಾಸ್ಟ್. ಅಂದರೆ ನನಗಿಲ್ಲಿ ಒಂದು ಡಿ ಸಿ ಜನರೇಟರ್ ಇದೆ, ಒಂದು ಎ ಸಿ ಮೋಟಾರ್ ಇದೆ, ಹಾಗೆ ಕಂಟ್ರೋಲ್ ಡಿ ಸಿ ಮೋಟರ್, ಇವೆಲ್ಲ ಒಂದು ಮೋಟಾರ್ನ ಸ್ಪೀಡು ಮತ್ತು ಇದನ್ನು ಅಚೀವ್ಮೆಂಟನ್ನು ತೊಗೊಳೋದಕ್ಕೋಸ್ಕರ ಇಲ್ಲಿ ಒಂದು ಎ ಸಿ ಮೋಟರ್ ಒಂದು ಜನ್ರೇಟರ್ನ ಬಳಸಬೇಕಾಗಿದೆ. ಇಟ್ ಈಸ್ ಇನಿಷಿಯಲ್ ಕಾಸ್ಟ್ ಈಸ್ ಮೋರ್ ಅಂತ ಹೇಳ್ಬೋದು. ಆ್ಯಂಡ್ ಲೋ ಓವರ್ ಆಲ್ ಎಫಿಷಿಯನ್ಸಿ ಡ್ಯೂ ಟು 3 ಮಷಿನ್ಸ್ ಇನ್ ಆಪ್ರೇಷನ್. ಸೊ ಹಾಗೆ ನೋಡೋದಾದರೆ 3 ಮಷಿನ್ಗಳು ನಮಗೆ ಇಲ್ಲಿ ಆಪ್ರೇಷನ್ ಆಗೋದ್ರಿಂದ ನನಗೆ ಎಫಿಷಿಯನ್ಸಿ ಕಡಿಮೆ ಅನಿಸುತ್ತೆ ಓವರ್ ಆಲ್. ಅಂದರೆ ಜಾಸ್ತಿ ಲಾಸಸ್ ಆಗ್ತಾಯಿದೆ. ಜನ್ರೇಟರ್ ರನ್ ಆಗಬೇಕು, ಡಿ ಸಿ ಎ ಸಿ ಮೋಟಾರ್ ಕಪ್ಲಿಂಗ್ ಮೋಟಾರ್ ರನ್ ಆಗಬೇಕಲ್ಲ, ಹಾಗಾಗಿ ನನಗೆ ಇಲ್ಲಿ ಏನಾಗುತ್ತೆ ಜಾಸ್ತಿ ಲಾಸಸ್ ಅನಿಸುತ್ತೆ. ಅಂದರೆ ಎಫಿಷಿಯನ್ಸಿ ಕಡಿಮೆ ಅಂತಲೇ ಲೆಕ್ಕ ತಗೊಳ್ತೀವಿ. ಸೊ ಅಪ್ಲಿಕೇಶನ್ ಆಫ್ ದ ವಾರ್ಡ್ ಲೆನಾರ್ಡ್ ಸ್ಪೀಡ್ ಕಂಟ್ರೋಲ್ ಮೆಥಡ್ ಅಂದರೆ ದಿಸ್ ಸಿಸ್ಟಮ್ ಈಸ್ ಯೂಸ್ಡ್ ಇನ್ ಸ್ಟೀಲ್ ರೋಲಿಂಗ್ ಮಿಲ್ಸ್ ಆ್ಯಂಡ್ ಪೇಪರ್ ಮಿಲ್ಸ್, ಡ್ರೈವ್ಸ್, ಹಾಯ್ಟ್ಸ್, ಎಲಿವೇಟರ್ಸ್ ಎಟ್ಸೆಟ್ರಾ. ಅಂದರೆ ಏನೇ ಥರದ ಲೋಡ್ ಇದ್ದರೂ ಕೂಡ ಅಲ್ಲಿ ನಮಗೇನಾಗಬೇಕು ಅಂತ ಹೇಳಿದ್ರೆ ವೇರಿಯೇಷನ್ ಲೋಡಲ್ಲಿ ಒಂದು ನಾರ್ಮಲ್ ಸ್ಪೀಡ್ ವೇರಿಯೇಷನ್ ನಾನು ಏನು ತೊಗೊಂಡಿನ ಅಷ್ಟು ಸ್ಪೀಡಲ್ಲೇ ರನ್ ಆಗಬೇಕು ಅಂತಕ್ಕಂಥ ಅಪ್ಲಿಕೇಶನ್ಗಳಿವು. ವೇರ್ ಎ ಪ್ರಿಸಿಸ್ ಕಂಟ್ರೋಲ್ ಆಫ್ ಸ್ಪೀಡ್ ಓವರ್ ಎ ವೈಡ್ ರೇಂಜ್ ಈಸ್ ರಿಕ್ವೈರ್ಡ್. ಈವನ್ ಟುಡೇ ಡಿ ಸಿ ಮೋಟರ್ಸ್ ಆರ್ ಯೂಸ್ಡ್ ಇನ್ India as electrical drives in modern steel rolling mills, heavy industries like BHEL, HMT, etc. ಸೊ ಈಗ ನಮ್ಮ ಈಗಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಡಿ ಸಿ ಮೋಟ್ರ್ಗಳನ್ನು ಅತಿ ಹೆಚ್ಚು ಬಳಸ್ತಾ ಇದೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆಗೆ ಇಂಡಸ್ಟ್ರಿನಲ್ಲಿ, ಎಸ್ಪೆಷಲಿ BHEL ಮತ್ತು HMT ನಾವು ಇಲ್ಲಿ ಎಕ್ಸಾಂಪಲ್ ಕೊಡ್ತೀವಿ. ಡ್ಯೂ ಟು ಮಾಡರ್ನೈಸೇಷನ್ ದೀಸ್ ಡಿ ಸಿ ಮೋಟರ್ಸ್ ಆರ್ ಇನ್ಕಾರ್ಪೊರೇಟೆಡ್ ವಿತ್ ದಿ ಸಾಲಿಡ್ ಸ್ಟೇಟ್ ಕಂಟ್ರೋಲ್ ಡಿವೈಸಸ್ ಲೈಕ್ ಟ್ರಾನ್ಸಿಸ್ಟರ್ಸ್, ಡಯೋಡ್ಸ್, ಥೈರಿಸ್ಟರ್ಸ್ ಆ್ಯಂಡ್ microprocessors to eliminate human errors of the operation and to maintain trouble-free service through the basic principles for the speed control remain as already stated valid. ಸೊ ನಮಗಿಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸೊ ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ನಾವು ನ್ಯೂ ಟೆಕ್ನಾಲಜಿಯನ್ನು ಬಳಸ್ತೀವಿ. ಅಂದರೆ ನಾವಿಲ್ಲಿ ಮೈಕ್ರೋ ಕಂಟ್ರೋಲರ್ಸ್ ಮುಖಾಂತರನೂ ಮೋಟರ್ ಡಿ ಸಿ ಮೋಟರ್ನ ಸ್ಪೀಡ್ PLC ಅಂತ ಪ್ರೋಗ್ರಾಮೇಬಲ್ ಲಾಜಿಕ್ ಕಂಟ್ರೋಲ್ಸ್ ಅಂತ ಹೇಳ್ತೀವಿ. PLC ಮುಖಾಂತರನೂ ನಾವು ಡಿ ಸಿ ಮೋಟರ್ ಸ್ಪೀಡನ್ನು ವೇರಿಯೇಷನ್ ಮಾಡ್ತೀವಿ. ಹಾಗೆ ನಮಗೆ ಡಿ ಸಿ ಡ್ರೈವ್ಗಳಿದ್ದಾವೆ, ಮಾಡ್ರನ್ ಟ್ರಾನ್ಸಿಸ್ಟರ್ಗಳು, ಥೈರಿಸ್ಟರ್ಗಳು, ಡಯೋಡ್ಗಳನ್ನು ಬಳಸ್ಕೊಂಡು ಹೊಸ ಹೊಸ ಡಿವೈಸ್ಗಳನ್ನು ಡೆವಲಪ್ ಮಾಡಿದೆ. ಅವನ್ನೆಲ್ಲ ಬಳಸ್ಕೊಂಡು ಒಂದು ಒಳ್ಳೆ ಪರ್ಫಾರ್ಮೆನ್ಸನ್ನು ನಾವು ಪಡಿತಾ ಇದ್ದೀವಿ ಅಂತಲೇ ಹೇಳ್ಬೋದು. ಸೊ ಇದು ನಮಗೆ ಗೊತ್ತಿರಬೇಕು. ಅಂದರೆ ಇಲ್ಲಿಗೆ ನಮಗೆ ಸ್ಪೀಡ್ ಕಂಟ್ರೋಲನ್ನು ಹೇಗೆ ಮಾಡ್ಬೋದು, ಈ ಡಿ ಸಿ ಸೀರೀಸ್ ಮೋಟರ್ನ ಸ್ಪೀಡ್ ವೇರಿಯೇಷನ್ ಮಾಡೋದು ಹೇಗೆ, ಸಿಂಪಲ್ ಮೆಥಡ್ ಇದೆ ನಮಗಿಲ್ಲಿ. ಸೊ ಶಂಟ್ ಮೀಟರ್ ಮತ್ತು ಕಾಂಪೌಂಡ್ ಮೋಟರ್ನ ತೊಗೊಂಡ್ರೆ ನಾವೇನು ಮಾಡ್ತೇವೆ ಅಲ್ಲಿ ಒಂದು ಫೀಲ್ಡ್ ಕಂಟ್ರೋಲ್ ಮೆಥಡ್ ಅಥವಾ ಆರ್ಮೇಚರ್ ಕಂಟ್ರೋಲ್ ಮೆಥಡಲ್ಲಿ ನಾವು ಶಂಟ್ ಮೋಟರ್ ಮತ್ತು ಕಾಂಪೌಂಡ್ ಮೋಟರ್ನ ಸ್ಪೀಡನ್ನು ವೇರಿಯೇಷನ್ ಮಾಡ್ತೀವಿ. ಸೊ ಆರ್ಮೇಚರ್ ಕಂಟ್ರೋಲ್ ಮೆಥಡ್ ಅಂತ ಹೇಳಿದ್ರೆ ನಮಗೆ EB ಕಂಟ್ರೋಲ್ ಆಗುತ್ತೆ. EB ಕಂಟ್ರೋಲ್ ಮಾಡೋದ್ರ ಮುಖಾಂತರ ವಿತಿನ್ ದ ನಾರ್ಮಲ್ ಸ್ಪೀಡಲ್ಲಿ ಸ್ಪೀಡ್ ವೇರಿಯೇಷನ್ ಮಾಡ್ತೀವಿ. ಇನ್ನು ಫ್ಲಕ್ಸ್ ಕಂಟ್ರೋಲ್ ಮೆಥಡ್ ಅಂದರೆ ಫ್ಲಕ್ಸನ್ನು ನಾವು ವೇರಿಯೇಷನ್ ಮಾಡೋದ್ರ ಮುಖಾಂತರ ಸ್ಪೀಡನ್ನು ವೇರಿಯೇಷನ್ ಮಾಡ್ತೀವಿ. ಇದು ಅಬೌವ್ ದ ನಾರ್ಮಲ್ ಸ್ಪೀಡ್ ಕೂಡ ನಾವು ಸ್ಪೀಡನ್ನು ವೇರಿಯೇಷನ್ ಮಾಡ್ಬೋದು. ಅದೇ ಸೀರೀಸ್ ಮೋಟರ್ನಲ್ಲಿ ಬಂದರೆ ನಾವು ಫೀಲ್ಡ್ ಡೈವರ್ಟರ್ ಮೆಥಡ್ ಅಂತ ಹೇಳ್ತೀವಿ, ಹಾಗೆ ಆರ್ಮೇಚರ್ ಡೈವರ್ಟರ್ ಮೆಥಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಡೈವರ್ಟರ್ ಅಂತ ಹೇಳಿದ್ರೆ ನಾನು ಇಲ್ಲಿ ಏನು ಮಾಡ್ತೀನಿ, ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ಕೊಳ್ತೀನಿ. ಸೊ ಅದು ಕೂಡ ಆರ್ಮೇಚರ್ ಡೈವರ್ಟರ್ ಮೆಥಡಲ್ಲಿ EB ವೇರಿಯೇಷನ್ ಆಗುತ್ತೆ, ಫೀಲ್ಡ್ ಡೈವರ್ಟರ್ ಮೆಥಡಲ್ಲಿ ಫ್ಲಕ್ಸ್ ವೇರಿಯೇಷನ್ ಮಾಡ್ತೀವಿ. ಆವಂಥ ಮುಖಾಂತರ ನಾನು ಸ್ಪೀಡನ್ನು ವೇರಿಯೇಷನ್ ಮಾಡ್ತೀನಿ. ಅದು ಬಿಲೋ ದ ನಾರ್ಮಲ್ ಸ್ಪೀಡ್ EB ಕಂಟ್ರೋಲ್ ಇರ್ಬೋದು, ಅಬೋವ್ ದಿ ನಾರ್ಮಲ್ ಸ್ಪೀಡ್ ಫ್ಲಕ್ಸ್ ಕಂಟ್ರೋಲ್ ಮೆಥಡ್ ಇರ್ಬೋದು. ಹಾಗೆಯೇ ಎಲ್ಲೆಲ್ಲಿ ಏನು ನಮಗೆ ನೆಗೆಟಿವ್ಸ್ ಇದೆ ಅದನ್ನು ಪಾಸಿಟಿವ್ ಮಾಡ್ಕೊಳೋದಕ್ಕೋಸ್ಕರ ನಾನೇನು ಮಾಡ್ತೀನಿ, ಅಪ್ ಟು 0ದಿಂದ ಅಪ್ ಟು ನಾರ್ಮಲ್ ಅಬೋವ್ ದಿ ನಾರ್ಮಲ್ ಸ್ಪೀಡ್, ಅದು ನಾರ್ಮಲ್ ಸ್ಪೀಡ್ನ 2ರಷ್ಟು ಸ್ಪೀಡನ್ನು, ಜಾಸ್ತಿ ಸ್ಪೀಡನ್ನು ತೊಗೊಳ್ಳೋದಷ್ಟು ಇದು ಇರ್ತಕ್ಕಂಥ ಒಂದು ಅಪ್ಲಿಕೇಶನ್ ಅಂತ ಹೇಳಿದ್ರೆ ಅದು ವಾರ್ಡ್ ಲೆನಾರ್ಡ್ ಮೆಥಡಲ್ಲಿ ನಾನು ಸ್ಪೀಡ್ ವೇರಿಯೇಷನ್ ಮಾಡ್ತಕ್ಕಂಥದ್ದು. ಸೊ ಇದು ನನಗೆ ಎಫಿಷಿಯೆಂಟ್ ಇದೆ, ಬಟ್ ಏನಪ್ಪ ಅಂತ ಹೇಳಿದ್ರೆ ಇನಿಷಿಯಲ್ ಕಾಸ್ಟ್ ಈಸ್ ಮೋರ್ ಇದೆ ಅಂತ ಹೇಳ್ತೀವಿ. ಈ ಎಲ್ಲ ಮೆಥಡ್ಗಳಲ್ಲೂ ಕೂಡ ನಾವು ಸ್ಪೀಡ್ ವೇರಿಯೇಷನನ್ನು ನೋಡ್ಬೋದು. ಹಾಗೆ ಟ್ಯಾಪ್ ಚೇಂಜಿಂಗ್ ಅಂದರೆ ಫೀಲ್ಡನ್ನು ಟ್ಯಾಪ್ ತೆಗೆಯೋದ್ರ ಮುಖಾಂತರ ನಾನು ಟ್ಯಾಪ್ ಚೇಂಜಿಂಗಲ್ಲಿ ನಾನು ಸ್ಪೀಡ್ ವೇರಿಯೇಷನ್ ತಗೋಬೋದು.
ಅದರ ಅಪ್ಲಿಕೇಶನ್ ನಾವು ನಮ್ಮ ಫ್ಯಾನಲ್ಲಿ ಮತ್ತು ನಮ್ಮ ಮಿಕ್ಸರ್ ಗ್ರೈಂಡರಲ್ಲಿ ನಾವು ನೋಡಿದ್ದೇವೆ. ಸೊ ಇದೆಲ್ಲವನ್ನು ನಾವು ಈ ಸ್ಪೀಡ್ ವೇರಿಯೇಷನ್ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡೇವೆ. ಮತ್ತೆ ಈ ಕ್ಲಾಸನ್ನು ನೋಡೋದ್ರ ಮುಖಾಂತರ ಈ ಸ್ಪೀಡ್ ವೇರಿಯೇಷನ್ ಹೇಗಾಗುತ್ತೆ ಏನು ಎತ್ತ ಅನ್ನೋದನ್ನು ತಿಳ್ಕೊಳ್ಳಿ. ಅಲ್ಲಿವರೆಗೂ ನಾವು ಮುಂದಿನ ಕ್ಲಾಸಲ್ಲಿ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಕಂಟ್ರೋಲ್ ರೆಸಿಸ್ಟೆನ್ಸ್ ಆ್ಯಂಡ್ ನ್ಯೂ ಸ್ಪೀಡ್ ಅಂತ ಹೇಳ್ತೀವಿ. ಅಂದರೆ ಅದನ್ನು ಹೇಗೆ ನಾವು ನ್ಯೂ ಸ್ಪೀಡ್ ಗೆಟ್ ಮಾಡೋದಕ್ಕೆ ಅಲ್ಲಿ ಒಂದು ಮೆಥಡ್ ಇದೆ, ಕ್ಯಾಲ್ಕುಲೇಷನ್ ಕಂಟ್ರೋಲ್ ರೆಸಿಸ್ಟೆನ್ಸ್ನ ಕ್ಯಾಲ್ಕುಲೇಟೆಡ್ ಮೆಥಡ್. ಅದನ್ನು ನಾವು ಮುಂದಿನ ಕ್ಲಾಸಲ್ಲಿ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.